वे भगवती भक्तियोगप्रयोजितः जनयत्याशು ವೈರಾಗ್ಯಂ ಜ್ಞಾನಂ ಚ ಯದಹೈತುಕಂ. ಅನುವಾದ: ಪರಮಪುರುಷನಾದ ಶ್ರೀಕೃಷ್ಣನಿಗೆ ಭಕ್ತಿ ಸೇವೆ ಸಲ್ಲಿಸುವುದರಿಂದ ಜೀವಿಗಳು ಶೀಘ್ರವಾಗಿ ಕಾರಣರಹಿತ ಜ್ಞಾನವನ್ನು, ಈ ಸಂಸಾರದಲ್ಲಿ ವಿರಕ್ತಿಯನ್ನು ಪಡೆಯುವರು. ಭಾವಾರ್ಥ: ಪರಮಪುರುಷ ಶ್ರೀಕೃಷ್ಣನಿಗೆ ಸಲ್ಲಿಸುವ ಭಕ್ತಿ ಸೇವೆ ಒಂದು ತೆರನಾದ ಐಹಿಕ ಭಾಷೆಗಳಿಂದುಂಟಾದ ವಿಷಯವೆಂದು ಪರಿಗಣಿಸುವವರಿದ್ದಾರೆ. ಅಪೌರುಷೇಯ ಗ್ರಂಥಗಳು ದೈವ ಸಾಕ್ಷಾತ್ಕಾರಕ್ಕೆ ತ್ಯಾಗ, ದಾನ, ಸಂಯಮ, ಜ್ಞಾನ, ಯೋಗಶಕ್ತಿ ಇವೇ ಮುಂತಾದ ಪ್ರಕ್ರಿಯೆಗಳನ್ನು ಸೂಚಿಸಿದೆ ಎಂದು ಅವರು ವಾದ ಮಾಡಬಹುದು. ಅವರ ಪ್ರಕಾರ ಉನ್ನತ ಮಟ್ಟದ ಅನುಷ್ಠಾನವನ್ನು ಕೈಗೊಳ್ಳಲಾಗುವುದರಿಗೋಸ್ಕರವೇ ದೇವರಿಗೆ ಸಲ್ಲಿಸುವ ಭಕ್ತಿಯುತ ಸೇವೆಯ ಮಾರ್ಗವನ್ನು ತೋರಲಾಗಿದೆ. ಭಕ್ತಿ ಪಂಥ ಹೊರಟಿರುವುದೇ ಶೂದ್ರರಿಗಾಗಿ, ವೈಶ್ಯರಿಗಾಗಿ ಮತ್ತು ಅಲ್ಪಬುದ್ಧಿಯ ಸ್ತ್ರೀ ಸಮುದಾಯಕ್ಕಾಗಿ ಎಂದು ಸಾಮಾನ್ಯವಾಗಿ ಹೇಳುತ್ತಾರೆ. ಆದರೆ ಇದು ನಿಜವಲ್ಲ. ಎಲ್ಲಾ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಭಕ್ತಿ ಪಂಥ ಅತ್ಯುನ್ನತವಾದುದು. ಆದುದರಿಂದ ಅದು ಉದಾತ್ತವೂ ಸುಲಭವೂ ಆಗಿದೆ. ಪರಮಪುರುಷನ ಸಾನ್ನಿಧ್ಯ ಹೊಂದಲು ತೀವ್ರವಾಗಿ ಆಸಕ್ತರಾದ ಶುದ್ಧ ಭಕ್ತರಿಗೆ ಇದು ಉದಾತ್ತ ಮಾರ್ಗವಾಗಿದೆ. ಆಗ ತಾನೇ ಭಕ್ತಿ ಭಾವನದಲ್ಲಿ ಹೊಸಿಲಲ್ಲಿ ನಿಂತ ಹೊಸಬರಿಗೆ ಇದು ಸುಲಭವಾಗಿದೆ. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ಸಂಪರ್ಕ ಸಾಧಿಸುವುದೇ ಶ್ರೇಷ್ಠ ವಿಜ್ಞಾನ. ಶೂದ್ರರಿಗೆ, ವೈಶ್ಯರಿಗೆ, ಸ್ತ್ರೀಯರಿಗೆ, ಕೀಳು ಜನ್ಮದ ಶೂದ್ರರಿಗಿಂತ ಕೀಳು ಕುಲದಲ್ಲಿ ಹುಟ್ಟಿದವರಿಗೆ, ಎಲ್ಲಾ ಜೀವಿಗಳಿಗೆ ಆ ದ್ವಾರ ತೆರೆದಿದೆ. ಅಂದ ಮೇಲೆ ವಿದ್ಯಾಸಂಪನ್ನರಾದ ಬ್ರಾಹ್ಮಣ ಮತ್ತು ತನ್ನ ತಾನರಿತ ಮಹಾರಾಜರಂತಹ ಉಚ್ಚವರ್ಣದ ಬಗ್ಗೆ ಬೇರೆ ಹೇಳಬೇಕೆ? ತ್ಯಾಗ, ದಾನ, ಸಂಯಮ ಮುಂತಾದ ಉನ್ನತ ದರ್ಜೆಯ ಕರ್ಮಗಳು ಶುದ್ಧ ಮತ್ತು ವೈಜ್ಞಾನಿಕ ಪಂಥದವರನ್ನು ಅನುಸರಿಸುವ ಸಿದ್ಧಾಂತಗಳೇ ಆಗಿವೆ. ಜ್ಞಾನ ಮತ್ತು ವೈರಾಗ್ಯ ತತ್ವಗಳು ದೈವ ಸಾಕ್ಷಾತ್ಕಾರದ ಪಥದಲ್ಲಿ ಪ್ರಧಾನವಾದ ಎರಡು ಅಂಶಗಳು. ಸಂಪೂರ್ಣ ಆಧ್ಯಾತ್ಮಿಕ ಪ್ರಕ್ರಿಯೆಯು ಐಹಿಕ ಮತ್ತು ಆಧ್ಯಾತ್ಮಿಕಗಳೆಲ್ಲದರ ಪರಿಪೂರ್ಣ ಜ್ಞಾನವನ್ನು ಪರಿಣಮಿಸುತ್ತದೆ. ಐಹಿಕ ಮೋಹದಲ್ಲಿ ಅನಾಸಕ್ತಿ ಮತ್ತು ಆಧ್ಯಾತ್ಮಿಕ ವಿಷಯದಲ್ಲಿ ಆಸಕ್ತಿ ಇವೇ ಮೊದಲಾದ ಪರಿಪೂರ್ಣ ಜ್ಞಾನದ ಫಲ. ಐಹಿಕ ವಸ್ತುಗಳಿಂದ ವಿರಕ್ತನಾದರೆಂದರೆ ಎಲ್ಲದರಿಂದ ನಿಷ್ಕ್ರಿಯನಾಗುವುದು ಎಂದರ್ಥವಲ್ಲ. ಅಲ್ಪ ಜ್ಞಾನಿಗಳು ಹಾಗೆ ತಿಳಿದುಕೊಂಡಿದ್ದಾರೆ. ನೈಷ್ಕರ್ಮ ಎಂದರೆ ಒಳ್ಳೆಯ ಅಥವಾ ಕೆಟ್ಟ ಫಲಗಳನ್ನು ನೀಡುವ ಕೆಲಸಗಳನ್ನು ಮಾಡದೇ ಇರುವುದು. ನಿಷೇಧವು ವಿಧ್ಯಾತ್ಮಕ ಪ್ರತಿಷೇಧವೆಂಬ ಅರ್ಥವನ್ನು ಕೊಡುವುದಿಲ್ಲ. ಅನಗತ್ಯ ನಿಷೇಧ ಅಗತ್ಯಗಳ ಪ್ರತಿಷೇಧವನ್ನು ಉದ್ದೇಶಿಸಿದ್ದಲ್ಲ. ಹಾಗೆಯೇ ಐಹಿಕ ರೂಪಗಳಿಂದ ವಿರಕ್ತಿ ಎಂದರೆ ವಿಧ್ಯಾತ್ಮಕ ರೂಪಗಳನ್ನು ನಿರಾಕರಿಸುವುದೆಂಬ ಅರ್ಥವಲ್ಲ. ವಿಧ್ಯಾತ್ಮಕ ರೂಪದ ಸಾಕ್ಷಾತ್ಕಾರವೇ ಭಕ್ತಿ ಪಂಥದ ಉದ್ದೇಶ. ವಿಧ್ಯಾತ್ಮಕ ರೂಪದ ಸಾಕ್ಷಾತ್ಕಾರವಾದಾಗ ನಿಷೇಧಾತ್ಮಕ ರೂಪಗಳು ತಾವಾಗಿಯೇ ದೂರವಾಗುತ್ತದೆ. ಆದ್ದರಿಂದ ಭಕ್ತಿ ಪಂಥದ ಅಭಿವೃದ್ಧಿಯಿಂದ ವಿಧ್ಯಾತ್ಮಕ ರೂಪಕ್ಕೆ ವಿಧ್ಯಾತ್ಮಕ ಸೇವೆಯನ್ನು ಅನ್ವಯಿಸುವುದರಿಂದ ಕ್ಷುದ್ರ ವಸ್ತುಗಳಿಂದ ಸಹಜವಾಗಿಯೇ ಅನಾಸಕ್ತನಾಗುವನು, ಪರಮೋಚ್ಚ ವಸ್ತುವಿನಲ್ಲಿ ಆಸಕ್ತನೂ ಆಗುವನು. ಹಾಗೆಯೇ ಜೀವಿಗಳು ಅತ್ಯುನ್ನತ ವೃತ್ತಿಯಾದ ಭಕ್ತಿ ಪಂಥದ ಐಹಿಕ ಇಂದ್ರಿಯ ಭೋಗದ ಆಚೆಗೆ ಅವರನ್ನು ಕರೆದೊಯ್ಯುವುದು ಇದು ಶುದ್ಧ ಭಕ್ತನ ಲಕ್ಷಣ. ಅವನು ಮೂಢನಲ್ಲ, ಕ್ಷುದ್ರ ಶಕ್ತಿಗಳಲ್ಲಿ ಮಗ್ನನಾದವನೂ ಅಲ್ಲ, ಆತ ಐಹಿಕ ಮೌಲ್ಯಗಳನ್ನು ಹೊಂದಿದವನೂ ಅಲ್ಲ. ಇದನ್ನು ಒಣತರ್ಕದಿಂದ ತಿಳಿಯಲು ಸಾಧ್ಯವಿಲ್ಲ. ವಾಸ್ತವಿಕವಾಗಿ ಆ ಸರ್ವಶಕ್ತನ ಅನುಗ್ರಹದಿಂದ ಇದು ಸಾಧ್ಯವಾಗುತ್ತದೆ. ಒಟ್ಟಿನಲ್ಲಿ ಹೇಳುವುದಾದರೆ ಶುದ್ಧ ಭಕ್ತನಾದವನು ಜ್ಞಾನ, ವೈರಾಗ್ಯ ಮುಂತಾದ ಎಲ್ಲಾ ಸದ್ಗುಣಗಳನ್ನು ಹೊಂದುವನು. ಆದರೆ ಜ್ಞಾನ ವೈರಾಗ್ಯಗಳನ್ನು ಮಾತ್ರ ಪಡೆದವನು ಭಕ್ತಿಪಂಥದ ತತ್ವಗಳನ್ನು ಸಮಗ್ರವಾಗಿ ತಿಳಿದಿರಲಾರ. ಮಾನವ ಜೀವಿಗೆ ಭಕ್ತಿಪಂಥವೇ ಪರಮೋಚ್ಚ ಧರ್ಮ. ಶ್ಲೋಕ 8. ಧರ್ಮ ಸ್ವನಿಷ್ಠಿತಾಂ ಪುಂಸಾನ್ ವಿಶ್ವಕ್ಸೇನಂ ಕಥಾಸು ಯಃ ನೋತ್ಪಾದಯತ್ ಯದಿರತಂ ಶ್ರಮ ಏವ ಹಿ ಕೇವಲಂ. ಅನುವಾದ: ಮಾನವನು ಸ್ವಸ್ಥಿತಿಗನುಗುಣವಾಗಿ ನಡೆಸಿದ ವೃತ್ತಿ ಕಾರ್ಯಗಳ ಆಚರಣೆಯು ದೇವೋತ್ತಮ ಪುರುಷನ ಸಂದೇಶದಲ್ಲಿ ಆಸಕ್ತಿಯನ್ನು ಮೂಡಿಸದಿದ್ದರೆ ಅದು ಕೇವಲ ವ್ಯರ್ಥ ಶ್ರಮ ಅಷ್ಟೇ. ಭಾವಾರ್ಥ: ಬದುಕಿನ ಬಗ್ಗೆ ಮಾನವನ ನಿಲುವು ವಿಭಿನ್ನವಾದ್ದರಿಂದ ಅದಕ್ಕನುಗುಣವಾಗಿ ಅವನ ವೃತ್ತಿ ಕಾರ್ಯಗಳು ವಿವಿಧವಾಗಿದೆ. ಐಹಿಕ ಸ್ಥೂಲದಾಚೆಗೆ ಏನನ್ನೂ ಕಾಣಲಾರದ ಪ್ರಾಪಂಚಿಕನಿಗೆ ಇಂದ್ರಿಯಾತೀತವಾದುದು ಯಾವುದೂ ಇರುವುದಿಲ್ಲ. ಆದ್ದರಿಂದ ಅವನ ವೃತ್ತಿಯ ಕಾರ್ಯಗಳೇ ವೃಷ್ಟಿ ಸಮಷ್ಟಿಯ ಸ್ವಾರ್ಥಕ್ಕೆ ಸೀಮಿತವಾಗಿರುತ್ತದೆ. ವೃಷ್ಟಿಗತ ಸ್ವಾರ್ಥ ವೈಯಕ್ತಿಕ ದೇಹದ ಸುತ್ತ ಸುತ್ತುತ್ತದೆ. ಇದು ಸಾಮಾನ್ಯವಾಗಿ ಪ್ರಾಣಿಗಳಲ್ಲಿ ಮಾತ್ರ ಕಂಡು ಬರುತ್ತದೆ. ಸಮಷ್ಟಿಯ ಸ್ವಾರ್ಥ ಮಾನವ ಸಮಾಜದಲ್ಲಿ ತೋರುತ್ತದೆ. ಅದು ಕುಟುಂಬ, ಸಮಾಜ, ಸಮುದಾಯ, ರಾಷ್ಟ್ರ, ಜಗತ್ತಿನ ಸುತ್ತ ಸುತ್ತುತ್ತದೆ. ಆದರೆ ಸ್ಥೂಲ ದೈಹಿಕ ಸುಖವೇ ಅದರ ಪರಮ ಗುರಿ. ಈ ಸ್ಥೂಲ ಪ್ರಾಪಂಚಿಕಗಿಂತ ಕಿಂಚಿತ್
ಉನ್ನತ ಸ್ಥಾನದಲ್ಲಿ ಮಾನಸಿಕ ಊಹಾಪೋಹ ನಡೆಸುವವರಿದ್ದಾರೆ. ಅವರು ಮಾನಸಿಕ ವಲಯದಲ್ಲಿ ಹಾರಾಡುತ್ತಾ ಕಾವ್ಯ ರಚನೆಯಲ್ಲೋ ತತ್ವಶಾಸ್ತ್ರದಲ್ಲೋ ಅಥವಾ ಯಾವುದೋ ಮತತತ್ವ ಪ್ರಚಾರದಲ್ಲೋ ತೊಡಗಿರುತ್ತಾರೆ. ಅದೇ ಅವರಿಗೆ ಉದ್ಯೋಗ. ಅದಕ್ಕೂ ಸಹ ದೇಹ ಮತ್ತು ಮನಸ್ಸಿಗೆ ಸೀಮಿತವಾದ ಸ್ವಾರ್ಥವೇ ಗುರಿ. ಆದರೆ ದೇಹ ಮತ್ತು ಮನಸ್ಸಿಗೆ ಮಿಗಿಲಾಗಿ ಸುಪ್ತವಾದ ಆತ್ಮ ಇದೆ. ಅದು ಇಲ್ಲವಾಯಿತೆಂದರೆ ದೈಹಿಕ ಅಥವಾ ಮಾನಸಿಕ ಸ್ವಾರ್ಥದ ಪರಿಧಿಯನ್ನು ಪೂರ್ಣವಾಗಿ ಬರಿದು ಮಾಡುತ್ತದೆ, ತೊಡೆದು ಹಾಕುತ್ತದೆ. ಆದರೆ ಅಲ್ಪಜ್ಞರಾದ ಮನುಜರಿಗೆ ಆ ಚಿದಾತ್ಮಗಳ ಅಗತ್ಯಗಳ ಅರಿವು ಇರುವುದಿಲ್ಲ. ಮೂಢ ಜನರಿಗೆ ಆತ್ಮದ ಅರಿವು ಇಲ್ಲದಿದ್ದರಿಂದಲೂ ಅದು ಯಾಕೆ ದೇಹ ಮತ್ತು ಮನಸ್ಸುಗಳು ನಿಯಮಕ್ಕೊಳಪಟ್ಟಿಲ್ಲವೆಂದು ಗೊತ್ತಿಲ್ಲದಿದ್ದರಿಂದಲೂ ಅವರು ತಮ್ಮ ವೃತ್ತಿಯ ಕಾರ್ಯಗಳನ್ನು ಆಚರಿಸುವುದರಲ್ಲಿ ತೃಪ್ತಿ ಹೊಂದಿಲ್ಲ. ಆತ್ಮತೃಪ್ತಿಗೆ ಸಂಬಂಧಿಸಿದ ಪ್ರಶ್ನೆಗಳು ಇಲ್ಲಿ ಪ್ರಸ್ತಾಪಿತವಾಗಿದೆ. ಆತ್ಮ ಈ ಸ್ಥೂಲ ದೇಹದ ಮತ್ತು ಸೂಕ್ಷ್ಮ ಮನಸ್ಸಿನ ಆಚೆಗಿದೆ. ದೇಹ ಮತ್ತು ಮನಸ್ಸುಗಳನ್ನು ಪ್ರೇರೇಪಿಸುವ ಚೈತನ್ಯ ತತ್ವವೇ ಆತ್ಮ. ಸುಪ್ತವಾದ ಆತ್ಮದ ಅಗತ್ಯವನ್ನರಿಯದೆ ದೇಹ ಮತ್ತು ಮನಸ್ಸಿನ ಪ್ರಾಪ್ತಿಯಿಂದಷ್ಟೇ ಯಾರೂ ಸುಖಿಯಾಗಿರಲಾರರು. ದೇಹ ಮತ್ತು ಮನಸ್ಸುಗಳು ಚಿದಾತ್ಮದ ಅನಗತ್ಯ ಹೊರ ಆವರಣ ಮಾತ್ರ. ಚಿದಾತ್ಮದ ಅಪೇಕ್ಷೆಯನ್ನು ಪೂರೈಸಬೇಕು. ಪಕ್ಷಿಯ ಪಂಜರವನ್ನು ಶುಚಿಗೊಳಿಸುವುದಷ್ಟರಿಂದಲೇ ಯಾರೂ ಹಕ್ಕಿಯನ್ನು ಸಂತೈಸಲಾರರು. ಹಕ್ಕಿಯದೇ ಆದ ಬೇಡಿಕೆಗಳನ್ನು ತಿಳಿಯಲೇಬೇಕು. ಐಹಿಕ ಬಂಧನದ ಸೀಮಿತ ವಲಯದಿಂದ ಪಾರಾಗಿ ಸಂಪೂರ್ಣ ಸ್ವಾತಂತ್ರ್ಯದ ಬಯಕೆಯನ್ನು ಈಡೇರಿಸಿಕೊಳ್ಳುವುದೇ ಚಿದಾತ್ಮನ ಬೇಡಿಕೆ. ವಿಶಾಲತರ ವಿಶ್ವದ ಪ್ರಾಕಾರವನ್ನು ದಾಟಿ ಹೋಗಲು ಆತ್ಮ ಬಯಸುತ್ತದೆ. ಮುಕ್ತ ಪ್ರಕಾಶ ಮತ್ತು ಚೈತನ್ಯವನ್ನು ಕಾಣಬಯಸುತ್ತದೆ. ದೇವೋತ್ತಮ ಪುರುಷ ಸ್ವರೂಪದ ಪೂರ್ಣ ಚೈತನ್ಯವನ್ನು ಕಾಣುವುದೇ ಪೂರ್ಣ ಸ್ವಾತಂತ್ರ್ಯದ ಸಾಧನೆ. ದೇವರನ್ನು ಕುರಿತ ಸುಪ್ತ ಪ್ರೇಮ ಎಲ್ಲರಲ್ಲೂ ಇರುತ್ತದೆ. ದೇಹ ಮತ್ತು ಮನಸ್ಸುಗಳಿಗೆ ಇರುವ ಲೌಕಿಕ ವ್ಯಾಮೋಹದ ಮೂಲಕವೇ ಆಧ್ಯಾತ್ಮಿಕ ಅಸ್ತಿತ್ವ ವ್ಯಕ್ತವಾಗುತ್ತದೆ. ಆದ್ದರಿಂದ ದೈವಿ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ಕರ್ತವ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ಪರಮಪುರುಷನ ದೈವಿಕ ಚರ್ಯೆಯನ್ನು ಶ್ರವಣ ಮಾಡುವುದರಿಂದ ಮತ್ತು ಪಠಣ ಮಾಡುವುದರಿಂದ ಮಾತ್ರ ಇದು ಸಾಧ್ಯ. ಪರಮಪುರುಷನ ದಿವ್ಯ ಸಂದೇಶವನ್ನು ಶ್ರವಣ ಮಾಡಲು, ಪಠಿಸಲು ಆಸಕ್ತಿಯನ್ನು ಮೂಡಿಸಲಾರದ ಕರ್ತವ್ಯ ಕರ್ಮಗಳಿಂದ ವೃಥಾ ಕಾಲಹರಣವಷ್ಟೇ ಆಗುತ್ತಿರುವುದು ಎಂದು ಇಲ್ಲಿ ಹೇಳಿದೆ. ಈ ಕಾರಣದಿಂದಲೇ ಮಿಕ್ಕ ವೃತ್ತಿ ಧರ್ಮಗಳು ಅದು ಯಾವ ಮತ ತತ್ವದಾದರೂ ಸಂಬಂಧಪಟ್ಟಿರಲಿ ಆತ್ಮಕ್ಕೆ ಬಂಧ ವಿಮುಕ್ತಿ ಕೊಡಲಾರವು. ಮೋಕ್ಷವಾದಿಗಳ ಕಾರ್ಯವೈಖರಿಯೂ ವ್ಯರ್ಥ. ಏಕೆಂದರೆ ಬಂಧನ ಮೋಚನದ ಮೂಲ ಸ್ತೋತ್ರವನ್ನು ಕಂಡುಕೊಳ್ಳುವಲ್ಲಿ ಅವರು ಸೋತಿದ್ದಾರೆ. ಐಹಿಕ ಪ್ರಾಪ್ತಿ ಕಾಲ ದೇಶಗಳಿಗೆ ಸೀಮಿತವಾದುದೆಂಬುದನ್ನು ಸ್ಥೂಲ ಪ್ರಾಪಂಚಿಕರು ಅನುಭವದಿಂದ ತಿಳಿಯಬಹುದು. ಈ ಲೋಕದಲ್ಲೇ ಆಗಲಿ ಬೇರೆ ಲೋಕದಲ್ಲೇ ಆಗಲಿ ಸ್ವರ್ಗಕ್ಕೆ ಏರಲಿ ಕಾತರಗೊಂಡ ಆತ್ಮಕ್ಕೆ ಶಾಶ್ವತ ಆವಾಸ ಕಾಣಸಿಗದು. ಸಮರ್ಪಕವಾದ ಶಾಸ್ತ್ರಬದ್ಧ ಪ್ರಕ್ರಿಯೆಯುಳ್ಳ ಪರಿಪೂರ್ಣವಾದ ಭಕ್ತಿ ಸೇವೆಯೊಂದೇ ಕಾತರಿಸುವ ಆತ್ಮವನ್ನು ತೃಪ್ತಿಪಡಿಸುತ್ತದೆ. ಹರೇ ಕೃಷ್ಣ ಪ್ರಭುಜಿ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಾಸುದೇವೇ ಭಗವತಿ ಭಕ್ತಿ ಯೋಗ ಪ್ರಯೋಜಿತ ಜನಯತ್ಯಾಶು ವೈರಾಗ್ಯಂ ಜ್ಞಾನಂ ಚಯತ್ ಅಹೇತುಕಂ. ಧರ್ಮಸ್ವನುಷ್ಠಿತ ಪುಂಸಾ ವಿಶ್ವಕ್ಸೇನ ಕಥಾಸೂಯ ನೋತ್ಪಾದಯೇತ್ ರತಿಂ ಶ್ರಮ ಏವೈ ಕೇವಲಂ. ಬಹಳ ಅದ್ಭುತವಾದ ಶ್ಲೋಕಗಳು. ಈ ಆರಂಭದ ಭೂಮಿಕೆ ಸೂತ ಗೋಸ್ವಾಮಿಗಳು ತುಂಬಾ ಸುಂದರವಾಗಿ ಕೊಟ್ಟಿದ್ದಾರೆ. ನಿನ್ನೆ ಚರ್ಚೆ ಮಾಡಿದ್ವಿ ನಾವು ಎಲ್ಲಕ್ಕಿಂತ ಶ್ರೇಷ್ಠ ಧರ್ಮ ಯಾವುದು ಅಂತ. ಸವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿರ್ ಅಧೋಕ್ಷಜೆ ಅಹೇತುಕಿ ಅಪ್ರತಿಹತ ಯಯಾತ್ಮಾಸು ಪ್ರಸೀದತಿ. ಎಲ್ಲಕ್ಕಿಂತ ಶ್ರೇಷ್ಠವಾದ ಧರ್ಮ ಅಂದ್ರೆ ಅಹೇತುಕಿ ಅಪ್ರತಿಹತ ಭಕ್ತಿ. ಭಕ್ತಿಯ ಲಕ್ಷಣಗಳು ಎರಡು, ಅಹೇತುಕಿ ಅಪ್ರತಿಹತ. ಈಗ ಒಂದು ಪ್ರಶ್ನೆ ಬರುತ್ತೆ, ಏನಂತೆ, ಭಕ್ತಿ ಎಲ್ಲಕ್ಕಿಂತ ಶ್ರೇಷ್ಠ ಅಂತ ನೀವು ಹೇಳಿದ್ರಿ. ಪರೋ ಧರ್ಮ ಶ್ರೇಷ್ಠವಾದ ಧರ್ಮ ಅಂತ ಹೇಳಿದ್ರಿ. ಭಕ್ತಿಯನ್ನ ಯಾರು ಮಾಡ್ಬೋದಲ್ಲ? ಒಂದು ಶೂದ್ರ ಮಾಡ್ಬೋದು, ಒಬ್ಬ ಸಾಮಾನ್ಯ ಪ್ರಾಮಾಣಿಕ ಅನಕ್ಷರಸ್ಥ ಸ್ತ್ರೀ, ಹಳ್ಳಿಯಲ್ಲಿರುವಂತ ಸ್ತ್ರೀ ಮಾಡ್ಬೋದು, ಒಬ್ಬ ಸಣ್ಣ ಮಗು ಮಾಡ್ಬೋದು. ಭಕ್ತಿ ಅಂದ್ರೆ ಏನು? ಭಗವಂತನಿಗೆ ಸೇವೆ ಮಾಡ್ಬೇಕು, ಒಂದ್ ಸ್ವಲ್ಪ ಹೂ ಹಾರ ಪೋಣಿಸ್ಬೇಕು, ಅಥವಾ ದೇವ್ರ ಮುಂದೆ ದೇವ್ರಿಗೋಸ್ಕರ ಒಂದ್ ಸ್ವಲ್ಪ ಅಡ್ಗೆ ಮಾಡ್ಬೇಕು. ಆಮೇಲೆ ಇದನ್ನ ಯಾರೋ ಒಂದು ಸಣ್ಣ ಮಗು ಮಾಡ್ಬೋದು. ಒಂದ್ ಸ್ವಲ್ಪ ದೇವಸ್ಥಾನಕ್ಕೆ ಒಂದ್ ಸ್ವಲ್ಪ ಕಸ ಗುಡಿಸ್ಬೇಕು. ಇದೇನಂತ ದೊಡ್ಡ ವಿಷಯ ಅನ್ನುವಂತ ಪ್ರಶ್ನೆ ಬರುತ್ತೆ.
ಅದಕ್ಕೆ ಕೆಲವೊಂದ್ ಜನ ಏನ್ ಹೇಳ್ತಾರೆ ಅಂದ್ರೆ ಭಕ್ತಿಗಿಂತ ಜ್ಞಾನ ಶ್ರೇಷ್ಠ ಅಂತ. ಯಾಕಂದ್ರೆ ಜ್ಞಾನಕ್ಕೆ ಬಹಳ ಬುದ್ಧಿ ಪ್ರಯೋಗ ಬೇಕು, ಸಮಯ ಕೊಡ್ಬೇಕು. ಅದು ಎಲ್ಲರ ಕಡೆಯಿಂದ ಸಾಧ್ಯ ಇಲ್ಲ, ದುರ್ಲಭ, ಬಹಳ ಕಡಿಮೆ ಜನರು ಮಾಡ್ಬೋದು. ಇನ್ನು ಕೆಲವೊಂದ್ ಜನ ಹೇಳ್ತಾರೆ ಇಲ್ಲ ಕರ್ಮ ಇನ್ನು ಶ್ರೇಷ್ಠ, ಯಾಕಂದ್ರೆ ವೇದಾಧ್ಯಯನ ಮಾಡಿ ಮಂತ್ರ ಪಾಠ ಮಾಡ್ಬೇಕು, ಆ ಮಂತ್ರ ಪಾಠ ಮಾಡಿ ಆ ಆಧಾರದ ಮೇಲೆ ಯಜ್ಞ ಯಾಗಾದಿಗಳನ್ನ ಮಾಡ್ಬೇಕು, ಅಚ್ಚುಕಟ್ಟಾಗಿ ಶುದ್ಧಿಯಿಂದ ಮಾಡ್ಬೇಕು, ಅದಕ್ಕೆ ಆ ಕರ್ಮ ಶ್ರೇಷ್ಠ ಅಂತ ಹೇಳ್ತಾರೆ. ಇನ್ ಕೆಲವೊಬ್ರು ಹೇಳ್ತಾರೆ ಇಲ್ಲಿಲ್ಲ ಅದೆಲ್ಲ ಅಲ್ಲ, ಯೋಗ ತಪಸ್ಸೆ ಎಲ್ಲಕ್ಕಿಂತ ಶ್ರೇಷ್ಠ ಅಂತ. ಯಾಕೆ ಯೋಗ ತಪಸ್ಸೆ ಶ್ರೇಷ್ಠ? ಯಾಕಂದ್ರೆ ನೀವು ಧ್ಯಾನ ಮಾಡ್ಬೋದು, ಆಸನ ಮಾಡ್ಬೋದು, ಯಮ ನಿಯಮ ಪ್ರಾಣಾಯಾಮ ಇವೆಲ್ಲ ಮಾಡಿ ಏಕಾಗ್ರ ಮನಸ್ಸನ್ನು ಗೊಳಿಸಿ ಆಮೇಲೆ ನಮ್ಮ ಹೃದಯದಲ್ಲಿ ಪರಮಾತ್ಮವನ್ನು ಗೋಚರ ಮಾಡ್ಬೋದು. ಅದಕ್ಕೆ ಇವೆಲ್ಲ ಶ್ರೇಷ್ಠವಾಗಿದೆ. ಯಾಕಂದ್ರೆ ಇದ್ರಲ್ಲಿ ಇಷ್ಟು ತಪಸ್ಸೆ ಇದೆ, ಇಷ್ಟು ಅರ್ಹತೆ ಬೇಕು, ಯೋಗ್ಯತೆ ಬೇಕು. ಅದೆಂಗೆ ಒಂದ್ ಸ್ವಲ್ಪ ಭಕ್ತಿ ಮಾಡ್ಬಿಟ್ರೆ, ಭಗವಂತನ ಪ್ರತಿ ಒಂದ್ ಸ್ವಲ್ಪ ಭಾವನೆಗಳನ್ನ ತೋರಿಸ್ಬಿಟ್ರೆ ಅದು ಶ್ರೇಷ್ಠ ಆಗುತ್ತೆ. ಇವರು ಬರೀ ಭಾವನೆಗಳು ತೋರಿಸ್ತಾರೆ ಮಾತ್ರ ಅಷ್ಟೇ, ಅಳೋದು, ನಗೋದು, ಕುಣಿಯೋದು, ಹಾಡೋದು, ಇದೆಂಗ್ ಶ್ರೇಷ್ಠ ಆಗುತ್ತೆ ಅಂತ ಆ ತರ ವಿಚಾರಗಳಿದಾವೆ. ಆದ್ರೆ ಆತರ ಇಲ್ಲ. ಇನ್ನು ಕೆಲವೊಂದ್ ಜನ ಹೇಳ್ತಾರೆ ತ್ಯಾಗ ಮಾಡ್ಬೇಕು, ಏನಾದ್ರೂ ಒಂದು ತ್ಯಾಗ ಮಾಡ್ಬೇಕು, ನಾವು ಈ ತರಕಾರಿಯನ್ನು ಬಿಡ್ತೇವಿ, ಈ ಹಣ್ಣವನ್ನು ಬಿಡ್ತೇವಿ, ಅಥವಾ ಇದನ್ನ ತ್ಯಾಗ ಮಾಡ್ತೇವಿ, ಈ ಕೆಲಸವನ್ನ ತ್ಯಾಗ ಮಾಡ್ತೇವಿ, ದಾನ ಮಾಡ್ಬೇಕು, ದಾನ ಧರ್ಮ. ನೋಡಿ ಧನಿಕರು ಎಲ್ಲರೂ ದಾನ ಧರ್ಮ ಮಾಡ್ಬೋದು, ಭಕ್ತಿ ಏನು ಒಬ್ಬ ಬಡ ಭಿಕ್ಷುಕನು ಮಾಡ್ಬೋದು, ಅದೇನ್ ದೊಡ್ಡ ವಿಷಯ. ಆದ್ರೆ ಅರ್ಹತೆ ಯಾರಿಗಿರುತ್ತೆ? ಧನಿಕರಿಗಿರುತ್ತೆ ದಾನ ಮಾಡ್ಲಿಕ್ಕೆ. ಅದಕ್ಕೆ ಅದು ಶ್ರೇಷ್ಠ. ಇನ್ನು ಕೆಲವೊಂದ್ ಜನ ಹೇಳ್ತಾರೆ ನೋಡಿ ಕೆಲವೊಂದ್ ಜನ ಪವಾಡ ಪುರುಷರು ಇರ್ತಾರೆ, ಅವರು ಬಹಳಷ್ಟು ಪವಾಡಗಳನ್ನ ಮಾಡ್ತಾರೆ. ಕೈಯಿಂದ ಒಂದ್ ಸ್ವಲ್ಪ ಬೂದಿ ತಯಾರು ಮಾಡ್ತಾರೆ, ಅಥವಾ ಚಿನ್ನವನ್ನು ತಯಾರು ಮಾಡ್ತಾರೆ, ಇನ್ನಷ್ಟು ಪವಾಡ ಮಾಡಿ ಯಾರ್ದಾದ್ರೂ ರೋಗವನ್ನು ದೂರ ಮಾಡ್ತಾರೆ. ಇವು ನಿಜವಾದ ಶಕ್ತಿಗಳು. ಏನ್ ಭಕ್ತಿ ನಿಜವಾದ ಶಕ್ತಿ ಅನ್ನುವಂತ ವಿಚಾರಗಳು ಬರ್ತವೆ. ಇದನ್ನೆಲ್ಲ ಯಾರಿಗ್ ಮಾಡ್ಲಿಕ್ಕೆ ಆಗಲ್ಲ, ಅವರಷ್ಟೇ ಭಕ್ತಿ ಮಾಡ್ತಾರೆ ಅನ್ನುವಂತ ವಿಚಾರ. ಆದ್ರೆ ಆತರ ಇಲ್ಲ. ಭಕ್ತಿ ಭಗವಂತ ಎಷ್ಟು ಸುಲಭವಾಗಿ ಎಲ್ಲರಿಗೋಸ್ಕರ ಇಟ್ಟಿದ್ದಾನೆ, ಆ ಸೌಲಭ್ಯವನ್ನು ನೋಡಿ ಎಲ್ಲರೂ ಏನ್ ಅನ್ಕೊಳ್ತಾರೆ, ಇದು ಬಹಳ ಸಾಮಾನ್ಯ ಜನರಿಗೋಸ್ಕರ ಅಂತ. ಕೀರ್ತನೆ ಭಜನೆ ಹಾಡ್ತಾರೆ, ಇದು ಅಷ್ಟು ಬುದ್ಧಿ ಇಲ್ಲದೆ ಇರುವಂತ ಜನರಿಗೆ, ಯಾರಿಗೆ ಸಿದ್ಧಾಂತ ಅರ್ಥ ಮಾಡ್ಕೊಳಕ್ ಆಗಲ್ಲ, ಯಾರಿಗೆ ಶಾಸ್ತ್ರಜ್ಞಾನ ಇಲ್ಲ, ಅವರು ಒಂದ್ ಸ್ವಲ್ಪ ಹಿಂಗ ಹಾಡೋದು ಕುಣಿಯೋದು ಮಾಡ್ತಾರೆ. ಇದರಲ್ಲಿ ವಾರಣಾಸಿಯಲ್ಲಿ ಅದೇ ತರ ಆಗಿತ್ತು. ವಾರಾಣಸಿಯಲ್ಲಿ ಚೈತನ್ಯ ಮಹಾಪ್ರಭುಗಳು ಭಜನೆ ಕೀರ್ತನೆ ಮಾಡ್ತಿದ್ರು. ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ರು. ಸನ್ಯಾಸ ಸ್ವೀಕಾರ ಮಾಡಿ ಆದ್ಮೇಲೆ ವಾರಾಣಸಿಯಲ್ಲಿರುವಂತಹ ಮಾಯಾವಾದಿಗಳನ್ನ ಉದ್ಧಾರ ಮಾಡ್ಲಿಕ್ಕೆ ಹೋಗಿದ್ರು. ಅವಾಗ ಅಲ್ಲಿ ಉದ್ಧಾರ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಕೀರ್ತನೆ ಮಾಡಿ ಈ ತರ ಹರಿನಾಮ ಸಂಕೀರ್ತನೆಯನ್ನು ಮಾಡ್ತಾ ಇದ್ರು. ಅಲ್ಲಿರುವಂತ ಮಾಯಾವಾದಿಗಳಿಗೆ ಆಶ್ಚರ್ಯ ಆಯ್ತು, ಇದು ಎಂತ ಹೊಸ ಸನ್ಯಾಸಿ ಇದ್ದಾರಪ್ಪ ಇವರು. ಯಾಕಂದ್ರೆ ಸನ್ಯಾಸದ ಧರ್ಮ ಏನು? ಜ್ಞಾನ ಅರ್ಜವ ಮಾಡ್ಬೇಕು, ವೇದಾಂತ ಅಧ್ಯಯನ ಮಾಡ್ಬೇಕು. ಅದನ್ನೆಲ್ಲ ಬಿಟ್ಟು ಇವರು ಭಾವನಾತ್ಮಕವಾಗಿ ಕುಣಿತಾ ಇದ್ದಾರೆ, ಹಾಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಇದೆಲ್ಲ ಸನ್ಯಾಸಿಗಳಿಗಲ್ಲ. ಸನ್ಯಾಸಿಗಳಿಗೆ ವೈರಾಗ್ಯ ಇರ್ಬೇಕು ಇದೆಲ್ಲದರಿಂದ, ಯಾವುದೇ ತರದ ಭಾವನೆಗಳಿರ್ಬಾರ್ದು ಅಂತ. ಈ ತರ ಮಾಯಾವಾದಿ ಸನ್ಯಾಸಿಗಳಿಗೂ ಅದೇ ತರ ಭಾವನೆ ಇತ್ತು. ಈ ತರದ್ದು ತಪ್ಪು ಕಲ್ಪನೆಗಳು ಬಹಳಷ್ಟು ನಮ್ಮ ಇವತ್ತಿನ ಸಮಾಜದಲ್ಲಿ ಕೂಡ ಇದಾವೆ. ಆದ್ರೆ ಇಲ್ಲೇನ್ ಹೇಳ್ತಾರೆ, ಧರ್ಮಸ್ವನಿಷ್ಠಿತ ಪುಪ್ಸಾ ವಿಶ್ವಕ್ಸೇನ ಗತಾಸೂಯ ನ ಉತ್ಪಾದಯದಿರತಿಂ ಶ್ರಮ ಏವ ಹಿ ಕೇವಲಂ. ನಾವು ಏನೇ ಕಾರ್ಯ, ದಾನ ಮಾಡಿ, ತಪಸ್ಸೆ ಮಾಡಿ, ಧರ್ಮ ಆಚರಣೆ ಮಾಡಿ, ಕರ್ಮಗಳನ್ನ ಮಾಡಿ, ಯೋಗ ಮಾಡಿ, ಏನೇ ಮಾಡಿದ್ರು ಅದರಿಂದ ಭಗವಂತನ ಪ್ರತಿ ಬರ್ಲಿಲ್ಲ, ಆಸಕ್ತಿ ಬರ್ಲಿಲ್ಲ, ಪ್ರೀತಿ ಬರ್ಲಿಲ್ಲ ಅಂದ್ರೆ ಆ ಎಲ್ಲಾ ಪ್ರಯತ್ನಗಳು ಬರೀ ಶ್ರಮ ಅಷ್ಟೇ. ಯಾಕಂದ್ರೆ ಭಕ್ತಿ ಸ್ವತಂತ್ರವಾಗಿದೆ, ಭಕ್ತಿ ಎಲ್ಲಕ್ಕಿಂತ ಶ್ರೇಷ್ಠವಾಗಿದೆ. ಭಕ್ತಿಗೆ ಯಾರ ಮೇಲೆ ಅವಲಂಬನೆ ಬೇಕಾಗಿಲ್ಲ. ಭಕ್ತಿ ಭಗವಂತನ ವಿಶೇಷ ಕೃಪಾ ಇದ್ರೆ ಅಷ್ಟೇ ಭಕ್ತಿ ಸಿಗ್ಲಿಕ್ಕೆ ಸಾಧ್ಯ. ಭಕ್ತಿ ಬಹಳ ದುರ್ಲಭವಾಗಿದೆ, ಎಲ್ಲರಿಗೂ ಸಿಗಲ್ಲ. ಜ್ಞಾನ ವೈರಾಗ್ಯ ಬಂದ್ಬಿಡುತ್ತೆ, ಅದೇನಂತ ಕಷ್ಟ ಇಲ್ಲ. ಕೆಲವೊಂದ್ ಜನರಿಗೆ ವೈರಾಗ್ಯ ಬಂದ್ಬಿಡುತ್ತೆ, ಕೆಲವೊಂದ್ ಜನರಿಗೆ ಜ್ಞಾನ ಬಂದ್ಬಿಡುತ್ತೆ. ಆದ್ರೆ ಜ್ಞಾನ ವೈರಾಗ್ಯದಿಂದ ಭಕ್ತಿ ಯಾವ ಕಾರಣಕ್ಕೂ ಹುಟ್ಟಲ್ಲ. ನೀವು ಎಷ್ಟೇ ವೈರಾಗ್ಯವನ್ನು ತೋರಿಸಿ, ಎಷ್ಟೇ ಜ್ಞಾನವನ್ನು ಪ್ರದರ್ಶನ ಮಾಡಿ, ಅದರಿಂದ ಭಕ್ತಿ ಹುಟ್ಟಲ್ಲ. ಭಕ್ತಿ ಹುಟ್ಟುವುದು ಭಕ್ತಿಯಿಂದನೇ, ಭಕ್ತರ ಸಂಘದಿಂದನೇ, ಬೇರೆ ಯಾವ ದಾರಿಯಿಂದ ಭಕ್ತಿ ಹುಟ್ಟಲ್ಲ. ಭಕ್ತಿಯಿಂದ ಜ್ಞಾನ ವೈರಾಗ್ಯ ಹುಟ್ಟಬಹುದು, ಅದು ಸಾಧ್ಯವಿದೆ. ಭಕ್ತಿಯಿಂದ ಜ್ಞಾನ ವೈರಾಗ್ಯ ಸಾಧ್ಯ. ಅದನ್ನ ನಾವು ಮೊದಲು ಚರ್ಚೆ ಮಾಡಿದ್ವಿ. ಹೇಗೆ ಭಕ್ತಿ ದೇವಿಗೆ 2 ಭಕ್ತರು ಇದ್ರು, ಜ್ಞಾನ ಮತ್ತು ವೈರಾಗ್ಯ. ಜ್ಞಾನ ವೈರಾಗ್ಯಕ್ಕೆ ವಯಸ್ಸಾಗ್ಬಿಟ್ಟಿತ್ತು, ಭಕ್ತಿ ಮತ್ತೆ ಯುವಾವಸ್ಥಾಕ್ ಬಂದ್ಲು, ಜ್ಞಾನ ವೈರಾಗ್ಯಕ್ಕೆ ದಾರಿನೇ ಇರಲಿಲ್ಲ.
ಅವ್ರು ವಯಸ್ಸಾಗಿ ಕುತ್ಕೊಂಡಿದ್ರು. ಆವಾಗ ಭಾಗವತ ಶ್ರವಣ ಯಾವಾಗ ಸನಾತನ ಸನತ್ ಕುಮಾರ್ ಅವರು ನಾರದ್ ಮುನಿಗಳಿಗೆ ಮಾಡಿದ್ರು, ಅದನ್ನ ಕೇಳಿಸ್ಕೊಂಡ್ಮೇಲೆ ಜ್ಞಾನ ವೈರಾಗ್ಯಕ್ಕೂ ಬಲ ಬಂತು. ಅದಕ್ಕೆ ನಿತ್ಯ ಭಾಗವತ ಶ್ರವಣದಿಂದ ಜ್ಞಾನ ವೈರಾಗ್ಯ ಅದಾಗಿ ಬಂದ್ಬಿಡುತ್ತೆ. ಯಾಕೆಂದ್ರೆ ಭಾಗವತ ಶ್ರವಣದಿಂದ ಭಕ್ತಿ ಬರುತ್ತೆ, ಆ ಭಕ್ತಿಯಿಂದ ಜ್ಞಾನ ವೈರಾಗ್ಯ ಬರುತ್ತೆ. ಅದಕ್ಕೆ ಭಕ್ತಿ ಬಹಳ ಮುಖ್ಯವಾದದ್ದು. ಮತ್ತೆ ಭಕ್ತಿ ಬಹಳ ಸುಲಭವಾಗಿ ಎಲ್ಲರಿಗೂ ಸಿಗುತ್ತೆ. ಅದಕ್ಕೇನು ಬಹಳ ವಿಶೇಷ ಪ್ರಯತ್ನ ಮಾಡ್ಬೇಕಂತಿಲ್ಲ. ಅದು ಯೋಗ್ಯತೆ ನೋಡಲ್ಲ ಭಕ್ತಿ. ಇವನು ಬ್ರಾಹ್ಮಣ ಕುಲದಲ್ಲಿ ಇದ್ದಾನೆ, ಅಥವಾ ಇವನು ಬಹಳ ಶ್ರೇಷ್ಠ ವೈಷ್ಣವ ಇದ್ದಾನೆ, ಬಹಳ ದೊಡ್ಡ ಸನ್ಯಾಸಿ ಇದ್ದಾನೆ, ಇವನಿಗೆ ಭಕ್ತಿ ಕೊಡ್ಬೇಕು, ಅಥವಾ ಧನಿಕನಾಗಿದ್ದಾನೆ, ಆತರ ಏನೂ ನೋಡಲ್ಲ. ಭಕ್ತಿ ಪೂರ್ತಿ ಸ್ವತಂತ್ರವಾಗಿದೆ. ಭಕ್ತಿ ದೇವಿ ಏನಿದ್ದಾಳೆ, ಒಬ್ಬ ವ್ಯಕ್ತಿ ಇದ್ದಾಳೆ, ಅವಳು ನಿರಂತರವಾಗಿ ಭಗವಂತನ ಸೇವೆ ಮಾಡ್ತಿರ್ತಾಳೆ. ಮತ್ತೆ ನಮ್ಮೆಲ್ಲಾ ಜೀವಗಳಿಗೆ ಪ್ರೇರಣೆ ಕೊಟ್ಟು ಭಗವಂತನ ಸೇವೆ ಮಾಡಿಸ್ತಾ ಇರ್ತಾಳೆ ನಮ್ಮ ಕಡೆಯಿಂದ. ಅದಕ್ಕೆ ಆ ಭಕ್ತಿ ದೇವಿ ಸ್ವತಂತ್ರಳಾಗಿದ್ದಾಳೆ. ಯಾವ ಜ್ಞಾನ ವೈರಾಗ್ಯ ತಪಸ್ಸೆಗೆ ಅವಲಂಬನೆ ಇರಲ್ಲ ಅವಳಿಗೆ. ಭಕ್ತಿಯ 6 ತರದ ಲಕ್ಷಣಗಳಿದಾವೆ. ಭಕ್ತಿ ರಸಾಮೃತ ಸಿಂಧುದಲ್ಲಿ ತುಂಬಾ ವಿಸ್ತರಿತವಾಗಿ ಹೇಳಿದ್ದಾರೆ ಭಕ್ತಿಯ 6 ತರದ ಲಕ್ಷಣ. ಶುಭದ ಮೋಕ್ಷ ಲಘುತಾ ಕೃತ್ ಸುದುರ್ಲಭ ಸಾಂದ್ರಾನಂದ ವಿಧೇಯಾತ್ಮ ಕೃಷ್ಣ ಆಕರ್ಷಣಿ ಸಾ. ಅಂದ್ರೆ ಎಲ್ಲ ಭೌತಿಕ ದುಃಖಗಳನ್ನ ನಿವಾರಣೆ ಮಾಡುತ್ತೆ. ಭಕ್ತಿಯ ಮೊದಲನೇ ಲಕ್ಷಣ ಏನಂದ್ರೆ ಭೌತಿಕ ದುಃಖಗಳನ್ನ ನಿವಾರಣೆ ಮಾಡುತ್ತೆ. ಎರಡನೇ ಲಕ್ಷಣ ಅಂದ್ರೆ ಶುಭದ, ಬಹಳ ಶುಭ ಪ್ರದಾನ ಮಾಡುತ್ತೆ. ಬಹಳ ನಮ್ಮ ಜೀವನ ಬಹಳ ಶುಭಮಯ ಆಗುತ್ತೆ. ಆಮೇಲೆ ಅದು ದಿವ್ಯ ಸ್ತರದಲ್ಲಿದೆ, ಅದು ಲೌಕಿಕ ಸ್ತರದಲ್ಲಿಲ್ಲ. ಭಕ್ತಿ ಇದು ದಿವ್ಯ ಸ್ತರ. ಭಕ್ತಿಯಲ್ಲಿ ಮಾಡಿರುವಂತ ಎಲ್ಲಾ ಕಾರ್ಯಗಳು ದಿವ್ಯ ಸ್ತರದಲ್ಲಿ. ನೀವು ಬರೀ ಒಂದು ತರಕಾರಿ ಹೆಚ್ಚಬಹುದು, ಆ ಭಗವಂತನಿಗೋಸ್ಕರ ಹೆಚ್ಚಿದ್ರೆ ಅದು ಬಹಳ ದಿವ್ಯ ಸ್ತರದ್ದು, ಸಾಮಾನ್ಯ ಈ ಜಗತ್ತಿನ ಕಾರ್ಯ ಅಲ್ಲ. ನೀವು ಬರೀ ದೇವಸ್ಥಾನಕ್ಕೆ ಬಂದು ಒಂದು ಕಸ ಗುಡಿಸಿದ್ರೆ ಸಾಕು, ಅದು ಬಹಳ ದಿವ್ಯ ಕಾರ್ಯ, ಅದ್ಭುತ ಕಾರ್ಯ. ಅದನ್ನ ನಾವು ಹೊರಗಡೆ ಎಲ್ಲಿ ಮಾಡಿದ್ರು ಅಥವಾ ಸಮಾನವಾಗಿ ಯಾವುದೂ ಇಲ್ಲ. ಆಮೇಲೆ ಇನ್ನೊಂದೇನು, ಬಹಳ ದುರ್ಲಭವಾಗಿದೆ ಭಕ್ತಿ, ಇಷ್ಟು ಸುಲಭವಾಗಿ ಸಿಗಲ್ಲ ಎಲ್ಲರಿಗೆ. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ತು ಭಕ್ತಿ ದುರ್ಲಭವಾಗಿದೆ ಅಂತ? ಒಂದು ನಿಮಿಷ ದಯವಿಟ್ಟು. ಭಕ್ತಿ ಬಹಳ ದುರ್ಲಭವಾಗಿದೆ ಅಂತ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಯಾಕಂದ್ರೆ ನಾವು ನೋಡ್ತಾ ಇದ್ದೇವೆ ವ್ಯವಹಾರಿಕವಾಗಿ. ಭಗವಂತ ಕೃಷ್ಣ ಭಗವದ್ಗೀತೆಯಲ್ಲಿ ಏನ್ ಹೇಳಿದಾನೆ, ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ. ಸಾವಿರಾರು ಜನರು ಪ್ರಯತ್ನ ಮಾಡ್ತಾ ಇದ್ದಾರೆ ಜೀವನದಲ್ಲಿ ಪರಿಪೂರ್ಣತೆಯನ್ನು ಹೊಂದಲಿಕ್ಕೆ. ಏನಾದ್ರೂ ಒಂದು ಬೇರೆ ಮಾಡ್ಬೇಕಪ್ಪ, ದೇವರಿಗೋಸ್ಕರ ಏನಾದ್ರೂ ಮಾಡ್ಬೇಕು, ಅಧ್ಯಾತ್ಮ ಮಾಡ್ಬೇಕು ಅನ್ನೋಂತ ಅರಿವು ಇರುವಂತವ್ರು ಸಾವಿರಾರು ಜನರು ಇರ್ತಾರೆ. ಆ ಸಾವಿರಾರು ಜನರಲ್ಲಿ ಯಾರೋ ಒಬ್ಬೊಬ್ರು ಏನೋ ಒಂದು ಸಿದ್ಧಿಯನ್ನು ಪ್ರಾಪ್ತ ಮಾಡ್ತಾರೆ, ಏನೋ ಒಂದು ಜ್ಞಾನ ಗಳಿಸ್ತಾರೆ, ಏನೋ ಒಂದು ಪವಾಡವನ್ನು ಮಾಡುವಂತ ಶಕ್ತಿ ತಗೊಳ್ತಾರೆ, ಅಥವಾ ಯೋಗದಲ್ಲಿ ಏನಾದ್ರೂ ಪ್ರವೀಣತೆಯನ್ನು ಗಳಿಸ್ತಾರೆ. ಅಂತ ಪ್ರವೀಣತೆ, ಅಂತ ಸಿದ್ಧಿ ಗಳಿಸಿರುವಂತ ಸಾವಿರಾರು ಜನರಲ್ಲಿ ಯಾರೋ ಒಬ್ರು ಭಕ್ತರಾಗ್ತಾರೆ. ಅದಕ್ಕೆ ಭಗವಂತನ ಭಕ್ತರಾಗ್ಲಿಕ್ಕೆ ಬಹಳ ದುರ್ಲಭ. ಅದಕ್ಕೆ ಭಗವಂತನ ವಿಶೇಷ ಕೃಪೆನೇ ಬೇಕು. ಈಗ ನಾನು ಹೇಳ್ತಾ ಇದ್ದೀನಿ, ಬರೀ ಒಂದು ಕಸ ಗುಡಿಸಿದ್ರೆ ಭಗವಂತನ ಭಕ್ತಿ ಆಗುತ್ತೆ, ಅಥವಾ ನೀವು ನಾಮ ಕೀರ್ತನೆ ಮಾಡಿದ್ರೆ ಭಗವಂತನ ಭಕ್ತಿ ಆಗುತ್ತೆ. ದೇವಸ್ಥಾನಕ್ಕೆ ಬಂದು ಕೀರ್ತನೆ ನಡೀತಾ ಇದ್ದಾಗ ಚಪ್ಪಾಳಿ ಹೊಡೆದ್ರೆ ಭಗವಂತನ ಭಕ್ತಿ ಆಗುತ್ತೆ. ಇವೆಲ್ಲ ಕಾರ್ಯಗಳು ಬಹಳ ಸುಲಭ ಅನ್ಸುತ್ತೆ. ಆದ್ರೆ ನಮ್ಮಲ್ಲಿ ಏನ್ ಮಿಥ್ಯಾ ಅಹಂಕಾರ ಇದೆ, ಆ ನಮ್ಮಲ್ಲಿ ಅಹಂಕಾರ ಭಗವಂತನ ಆಶ್ರಯ ತಗೊಳಕ್ ನಮ್ಗೆ ಬಿಡ್ತಾ ಇಲ್ಲ. ಅದಕ್ಕೆ ಬಹಳ ಕಡಿಮೆ ಜನ ಆ ಅಹಂಕಾರವನ್ನು ತ್ಯಾಗ ಮಾಡಿ ಭಗವಂತನ ಸೇವೆಯಲ್ಲಿ ತೊಡಗ್ತಾರೆ. ಪ್ರತಿಯೊಬ್ಬ ಜೀವ ಈ ಲೋಕಕ್ಕೆ ಯಾಕೆ ಬಂದಿದ್ದಾರೆ? ಭಗವಂತನಿಂದ ಸ್ವಾತಂತ್ರ್ಯವಾಗಿ ಇರ್ಲಿ ಅನ್ನೋ ಉದ್ದೇಶದಿಂದ ಬಂದಿದ್ದಾರೆ. ಭಗವಂತನ ಜೊತೆಗೆ ಯಾರಿಗೂ ಇರೋದು ಬೇಡಾಗಿದೆ, ಭಗವಂತನಿಂದ ಸ್ವಾತಂತ್ರ್ಯವಾಗಿರ್ಬೇಕಾಗಿದೆ. ಅದಕ್ಕೋಸ್ಕರ ಅವರು ಈ ಪ್ರಪಂಚಕ್ಕೆ ಬಂದಿದ್ದಾರೆ. ಆದ್ರೆ ಈ ಪ್ರಪಂಚಕ್ಕೆ ಬಂದ ಮೇಲೆ ಬಹಳ ದುಃಖ ನೋವನ್ನು ಅನುಭವಿಸ್ತಾ ಇದ್ದಾರೆ. ಇವಾಗ ಭಗವಂತನ ಇಷ್ಟಾದ್ರೂ ಸಹ ಜೀವಕ್ಕೆ ಭಗವಂತನ ಆಶ್ರಯ ತಗೋಬೇಕು ಅನ್ನೋ ಭಾವನೆ ಬರಲ್ಲ. ನಾವು ಯಾರಾದ್ರೂ ಡಾಕ್ಟರ್ ಆಶ್ರಯ ತಗೋಬಹುದು ರೋಗ ಆದ್ರೆ, ಅಥವಾ ಮತ್ತೇನಾದ್ರೂ ಸಮಸ್ಯೆ ಆದ್ರೆ ಜ್ಯೋತಿಷಿ ಆಶ್ರಯ ತಗೋಬಹುದು, ಇನ್ನೊಂದು ಯಾರಾದ್ರೂ ಆಶ್ರಯ ತಗೋಬಹುದು. ಮತ್ತೆ ನಮ್ಮ ದುಡ್ಡಿದೆ, ದುಡ್ಡು ನಮ್ಮ ಅಪತ್ ಕಾಲದಲ್ಲಿ ನಮ್ಗೆ ಉಳಿಸುತ್ತೆ, ಆತರ ಆಶ್ರಯ ತಗೋಬಹುದು. ಪರಿವಾರ ಜನದ ಆಶ್ರಯ ತಗೋಬಹುದು ಈ ತರ. ಆದ್ರೆ ಭಗವಂತನ ಆಶ್ರಯ ತಗೋಬೇಕು ಅನ್ನುವಂತ ಭಾವನೆ ಯಾವ ಪರಿಸ್ಥಿತಿಯಲ್ಲಿ ಬರಲ್ಲ. ಯಾಕಂದ್ರೆ ಆ ಮಿಥ್ಯಾ ಅಹಂಕಾರ ಅಷ್ಟು ಬಲಶಾಲಿ ಆಗಿದೆ. ಆ ಬಲಶಾಲಿ ಆಗಿರುವಂತ ಮಿಥ್ಯಾ ಅಹಂಕಾರ ನಮಗೆ ಭಗವಂತನ ಆಶ್ರಯ ತಗೊಳಕ್ ಬಿಡಲ್ಲ, ಭಗವಂತನ ದಾಸತ್ವ ಸ್ವೀಕಾರ ಮಾಡ್ಲಿಕ್ಕೆ ಬಿಡಲ್ಲ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಜೀವ
ಬಾಸ್ ಆಗ್ಬೇಕಂತಾನೆ, ನಾಯಕ ಆಗ್ಬೇಕಂತಾನೆ. ಎಲ್ಲೋದ್ರೂ ಸಹ ಈ ಸ್ವಭಾವವನ್ನು ನೋಡ್ಬೋದು ನಾವು. ನಾವು ಸ್ಕೂಲಲ್ಲಿ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ, ಅದ್ರಲ್ಲಿ ಒಬ್ಬ ಮಗು ನಾನು ಎಲ್ಲಕ್ಕಿಂತ ದೊಡ್ಡವನು ಅನ್ನುವಂತ ಭಾವನೆಯನ್ನು ತೋರಿಸ್ತಾ ಇರ್ತಾನೆ ಪ್ರತಿಯೊಬ್ಬ ಮಗ. ಆಮೇಲೆ ಆಫೀಸಲ್ಲಿ, ಕೆಲಸದಲ್ಲಿ, ಪಾಪ ಇಲ್ಲಿ ಒಂದ್ ಯಾವ್ದಾದ್ರು ಊರು ಹಳ್ಳಿ ಇರುತ್ತೆ, ಅಲ್ಲೂ ಕೂಡ ಎಲ್ಲರೂ ಪ್ರಯತ್ನ ಮಾಡ್ತಾ ಇರ್ತಾರೆ ನಾನು ಎಲ್ಲಕ್ಕಿಂತ ಶ್ರೇಷ್ಠ ಆಗ್ಬೇಕು ಅಂತ. ನಾವು ಧಾರಣೆ ಮಾಡೋರಂತ, ನಾವು ಹಾಕೊಳ್ಳುವಂತ ಬಟ್ಟೆಗಳಾಗ್ಲಿ, ನಾವು ಅನ್ನುವಂತ ಮಾತುಗಳಾಗ್ಲಿ, ನಾವು ಓಡಿಸುವಂತ ಗಾಡಿಗಳಾಗ್ಲಿ, ನಾವು ಇರುವಂತ ಮನೆಗಳಾಗ್ಲಿ, ಎಲ್ಲದರಿಂದ ನಾವು ಒಂದೇ ಸಂದೇಶವನ್ನು ಕೊಡ್ಬೇಕಂತೇವಿ, ನಾನು ನಿಮ್ಮೆಲ್ಲರಕ್ಕಿಂತ ಬೇರೆ ಆಗಿದ್ದೀನಿ ಅಂತ. ಈ ಒಂದೇ ಸಂದೇಶವನ್ನು ಕೊಡ್ಲಿಕ್ಕೆ ಇಷ್ಟು ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ. ಆದ್ರೆ ನಾವು ಯಾರೂ ಆ ತರ ವಿಶೇಷತೆಯನ್ನು ಹೊಂದೇ ಇಲ್ಲ. ನಾವೆಲ್ಲರೂ ಸಾಮಾನ್ಯ ವ್ಯಕ್ತಿಗಳೇ, ವಿಶೇಷವಾಗಿರುವಂತವ್ರು ಭಗವಂತ ಒಬ್ರೆ. ಅದಕ್ಕೆ ಭಗವಂತ ವಿಶೇಷ ಆಗಿರುವಂತದನ್ನ ಅದು ಅವ್ರ ಲೀಲೆಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಅವರು ಮಾಡುವಂತ ಲೀಲೆಗಳು ಸಾಮಾನ್ಯವಾಗಿ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಬೆರಳಲ್ಲಿ ಗಿರಿ ಗೋವರ್ಧನವನ್ನು ಎತ್ತಿದ್ರು, ಅಥವಾ ಮೊನ್ನೆ ಚರ್ಚೆ ಮಾಡಿದ್ವಿ ನಾವು, ಇಂಥ ಮಹಾಸಾಗರದಲ್ಲಿ ಒಂದು ಸೇತುವನ್ನು ಕಟ್ಟಿ ಆ ಲಂಕೆಗೆ ಹೋಗಿ ಶತ್ರುಗಳ ಮೇಲೆ ಪ್ರಹಾರ ಮಾಡಿದ್ರು. ನರಸಿಂಹದೇವರಾಗಿ ಎಲ್ಲ ಪ್ರಕೃತಿ ನಿಯಮಗಳನ್ನ ಮೀರಿ ಅವರು ಕಂಬದಿಂದ ಬಂದು ಹಿರಣ್ಯಕಶಿಪುಗೆ ಸಂಹಾರ ಮಾಡಿದ್ರು. ಅಸಾಧ್ಯವಾಗದೇ ಇರುವಂತ ಕಾರ್ಯವನ್ನು ಸಾಧನೆ ಮಾಡಿದ್ರು. ಈ ತರ ಅದ್ಭುತ ಕಾರ್ಯಗಳನ್ನ ಭಗವಂತ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಭಗವಂತ ವಿಶೇಷವಾಗಿದ್ದಾರೆ. ಭಗವಂತನ ಭಕ್ತಿ ಕೂಡ ವಿಶೇಷವಾಗಿದೆ. ಆದ್ರೆ ನಾವ್ ಯಾರು ವಿಶೇಷ ಅಲ್ಲ, ನಾವು ಸಾಮಾನ್ಯ ಜನರು. ಇದನ್ನ ತಿಳಿಲಿಕ್ಕೆ ನಾವು ಭಕ್ತಿ ಮಾಡ್ಬೇಕು. ಈ ಭಕ್ತಿಯಿಂದ ನಮ್ಮ ಹೃದಯದಲ್ಲಿ ವಿನಮ್ರತೆ ಬರುತ್ತೆ, ವಿನಯತೆ ಬರುತ್ತೆ. ಈ ಅಹಂಕಾರ ಹೋಗುತ್ತೆ, ನಾನು ವಿಶೇಷ ಅನ್ನೋ ಅಹಂಕಾರ ಹೋಗಿ ನಾನು ಸಾಮಾನ್ಯ ವ್ಯಕ್ತಿ, ನಾನು ಭಗವಂತನ ಸೇವಾ ಮಾಡ್ಬೇಕು, ಇದ್ ಬಿಟ್ಟು ಬೇರೆ ನನ್ನ ಜೀವನದಲ್ಲಿ ಉದ್ದೇಶ ಏನೂ ಇಲ್ಲ ಅನ್ನುವಂಥದ್ದು ಬರುತ್ತೆ. ನಮ್ಮ ಇಡೀ ಭಕ್ತಿ ಜೀವನ ಇದು ಒಂದು ಉದ್ದೇಶಕ್ಕೋಸ್ಕರ, ಈ ಒಂದು ವಿಷಯ ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಭಕ್ತಿ ಜೀವನ ಇರುತ್ತೆ. ಅದಕ್ಕೆ ಭಕ್ತಿ ಎಲ್ಲರೂ ಮಾಡ್ಬೋದು, ಯಾರು ಬೇಕಾದವರು ಮಾಡ್ಬೋದು. ಗಜೇಂದ್ರ ಒಂದು ಆನಿಯಾಗಿ ಭಕ್ತಿ ಮಾಡಿದ್ರು. ಅದಕ್ಕೆ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ಜನ್ಮ ಐಶ್ವರ್ಯಷ್ಟು ಎಷ್ಟು ನಮ್ಮ ತಂದೆಗೆ ಎಂತ ಶ್ರೇಷ್ಠ ಜನ್ಮ ಸಿಕ್ಕಿತ್ತು. ಅವರಿಗೆ ಐಶ್ವರ್ಯ ಇತ್ತು, ಅವರಿಗೆ ಸೌಂದರ್ಯ ಇತ್ತು, ಅವ್ರಿಗೆ ಬುದ್ಧಿ ಇತ್ತು, ಶಕ್ತಿ ಇತ್ತು, ಆದ್ರೆ ನಿನಗೆ ಅವ್ರು ಮೆಚ್ಚಲಿಕ್ಕೆ ಆಗ್ಲಿಲ್ಲ. ಆದ್ರೆ ಭಗವಾನ್ ಗಜಯೂತ ಪಾಯ, ಒಂದು ಆನಿ ಇರುವಂತದ್ದು ನಿಮಗೆ ಮೆಚ್ಚಲಿಕ್ಕೆ ಸಾಧ್ಯವಾಯ್ತು ಅಂತ. ನೋಡಿ ಎಷ್ಟು ಅದ್ಭುತವಾದದ್ದು. ಅದೇ ಕುಂತಿ ಮಹಾರಾಣಿ ಹೇಳ್ತಾರೆ, ಜನ್ಮ ಐಶ್ವರ್ಯ ಶ್ರುತ ಶ್ರೀ ವೀರ್ ವೇದ ಮಾವ ಮದ ಪುಮಾನ್ ನೈವಾರತ್ಯಂ ವಿಧಾತುಂ ವೈ ತ್ವಾಮ ಕಿಂಚನ ಗೋಚರ. ಶ್ರೇಷ್ಠ ಕುಲದಲ್ಲಿರೋಂಥವ್ರಿಗೆ ನಿಮ್ ಕೃಪೆ ಸಿಗುತ್ತೆ ಅಂತಲ್ಲ, ತುಂಬಾ ಧನ ಇದೆ, ತುಂಬಾ ಐಶ್ವರ್ಯ ಇದೆ, ತುಂಬಾ ದುಡ್ಡಿದೆ ಅಂದ್ರೆ ನಿಮ್ ಕೃಪೆ ಸಿಗುತ್ತೆ ಅಂತಲ್ಲ. ಶ್ರುತ, ಅಯ್ಯೋ ಬಹಳ ವೇದ ಮಂತ್ರಗಳನ್ನ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೆ, ಶಾಸ್ತ್ರವನ್ನು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಅದರಿಂದ ಭಗವಂತನ ಕೃಪೆ ಸಿಗುತ್ತೆ ಅಂತಿಲ್ಲ. ಶ್ರೀ ಬಿಹಿ, ಬಹಳ ಸಂಪತ್ತು ಇದೆ, ಆಸ್ತಿವಂತರಿದ್ದಾರೆ, ಅವರಿಗೆ ಬಹಳ ಸಮೃದ್ಧಿ ಇದೆ, ಇಲ್ಲ. ಇವ್ರು ಯಾವ್ದ್ರಿಂದ ಭಗವಂತನ ಸಿಗ್ತಾನೆ, ಭಗವಂತನ ಕೃಪೆ ಸಿಗುತ್ತೆ ಅಂತಲ್ಲ. ತಾಮ್ ಅಕಿಂಚನ ಗೋಚರ. ಅಕಿಂಚನ ಗೋಚರ ಅಂದ್ರೆ ಯಾರತ್ರ ಏನೂ ಇಲ್ಲ, ಭಿಕ್ಷುಕರಾಗಿದ್ದಾರೆ, ಅಂತವರಿಗೆ ಭಗವಂತ ಸಿಗ್ತಾನೆ. ಏನೂ ಇಲ್ಲ ಅಂದ್ರೆ ಏನು, ಈಗ ರಸ್ತೆಯಲ್ಲಿ ಭಿಕ್ಷೆ ಬೇಡ್ತಿರ್ತಾರೆ, ಅವರಲ್ಲೂ ಸ್ವಲ್ಪ ಏನೋ ಇರುತ್ತೆ. ಏನಿರುತ್ತೆ? ಅಹಂಕಾರ. ಏನಂತೆ, ನಾನಿದ್ದೇನೆ, ನಾನ್ ಯಾಕೆ ಭಗವಂತನ ಆಶ್ರಯ ತಗೋಬೇಕು, ಭಗವಂತನ ಕೈ ಮುಗಿಬೇಕು ಅಂತ. ಯಾರ ಹತ್ರ ಇದು ಎಲ್ಲ ಹೋಗ್ಬಿಟ್ಟಿದೆ, ಭಗವಂತ ಒಬ್ರೇ ನಮ್ ಜೀವನ, ಭಗವಂತ ಬಿಟ್ಟು ನಮ್ ಜೀವನದಲ್ಲಿ ಬೇರೆ ಯಾರೂ ಇಲ್ಲ, ಕೃಷ್ಣ ಬಿಟ್ಟು ನಮ್ ಜೀವನದಲ್ಲಿ ಯಾರೂ ಇಲ್ಲ, ಅಂತ ಜನರಿಗೆ ಭಗವಂತ ಆಕರ್ಷಣೆ ಆಗುತ್ತೆ. ಭಗವಂತ ಅಂತ ಜನರಿಗೆ ಮಾರೋಗ್ಬಿಡ್ತಾರೆ, ತಮ್ಮ ಸ್ವಂತವನ್ನು ಕೊಟ್ಟು ಬಿಡ್ತಾರೆ. ಅದಕ್ಕೆ ಭಕ್ತಿ ಬಹಳ ದುರ್ಲಭವಾಗಿದೆ. ಶುದ್ಧ ಭಕ್ತಿ ಭಗವಂತ ಎಲ್ಲರಿಗೂ ಕೊಡಲ್ಲ. ನಮ್ ಕೃಷ್ಣ ಭಾವನಾಮೃತ ಸಂಘದಲ್ಲಿ ಬಂದ್ಮೇಲೂ ಕೂಡ ನಾವು ಭಕ್ತಿ ಮಾಡ್ತಾ ಇರ್ಬೋದು, ಆದ್ರೆ ಭಕ್ತಿ ಮಾಡ್ತಾ ಏನಾದ್ರೂ ಮನಸ್ಸಲ್ಲಿ ಭೌತಿಕ ಆಸೆಗಳಿದ್ರೆ ಅದನ್ನ ಭಗವಂತ ಮೊದ್ಲು ಪೂರೈಸ್ಬಿಡ್ತಾರೆ. ನಮಗೆ ಭಕ್ತಿ ಮಾಡ್ತಾ ಇದ್ದೀವಿ, ಆದ್ರೆ ಅದೇ ಸಮಯದಲ್ಲಿ ಒಂದ್ ಸ್ವಲ್ಪ ಧನ ಬೇಕು, ಒಂದ್ ಸ್ವಲ್ಪ ಐಶ್ವರ್ಯ ಬೇಕು, ಒಳ್ಳೆ ಸ್ತ್ರೀ ಬೇಕು, ಒಳ್ಳೆ ಪತ್ನಿ ಬೇಕು, ಸ್ವರ್ಗಾದಿ ಕಾಮಗಳು ಬೇಕು, ಅಥವಾ ಒಂದೊಂದ್ಸತಿ ಏನಾಗುತ್ತೆ, ಈ ಸಂಘದಲ್ಲಿ ಬಂದ್ಮೇಲೆ ಅಧಿಕಾರ ಬೇಕು ಅಂತ ಬರುತ್ತೆ. ಅದು ಬಹಳ ದೊಡ್ಡ ಮಾಯ. ಭಗವಂತನ ಸೇವೆಗೋಸ್ಕರ ಅಧಿಕಾರ ಬೇಕಲ್ಲ ನಮ್ಗೆ ಅನ್ನುವಂಥದ್ದು, ಅದು ಮಾಯ ಯಾವ ತರ ಸಿಕ್ಕಾಕಿಸ್ಬಿಡುತ್ತೆ. ಆದ್ರೆ ಅದು ಭಗವಂತ ಅದೆಲ್ಲಾ ಆಸೆಗಳನ್ನ ಪೂರೈಸ್ಬಿಡ್ತಾನೆ. ಸರಿಯಪ್ಪ, ತಗೊಂಡ್ಬಿಡು, ನಿನ್ಗೇನ್ ಬೇಕು ತಗೊಂಡ್ಬಿಡು ಅಂತ. ಯಾಕಂದ್ರೆ ಭಗವಂತನಿಗೆ ಅಡಚಣೆಗಳು ಬೇಡ. ಶುದ್ಧ ಭಕ್ತರು ಬಹಳ ದುರ್ಲಭ, ಅಂತ ಶುದ್ಧ ಭಕ್ತರನ್ನ ಅಷ್ಟೇ ಹುಡುಕ್ತಾ ಇದ್ದಾನೆ. ಮಧ್ಯದಲ್ಲಿ ಯಾರಾದ್ರೂ ಬೇರೆ ಏನಾದ್ರೂ ಹುಡುಕ್ಬಿಟ್ರೆ ತಗೊಂಡ್ಬಿಡಿ ಅಂತ ಹೇಳ್ಬಿಡ್ತಾನೆ. ಕೊನೆಗೆ ಯಾರು ನೀನ್ ಬಿಟ್ಟು ಬೇರೆ ಯಾರು ಬೇಡ ಅಂತ ಹೇಳ್ತಾರಲ್ಲ,
ಅಂತ ಜನರಿಗೆ ಅಷ್ಟೇ ಭಗವಂತ ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಈ ಶುದ್ಧ ಭಕ್ತಿ ಏನಿದೆಯಲ್ಲ ಇದು ಬಹಳ ದುರ್ಲಭ. ಇದರಿಂದ ಎಲ್ಲಾ ಒಳ್ಳೆ ಗುಣಗಳು ಬರ್ತವೆ. ಭಾಗವತ್ ಪುರಾಣದ ಪಂಚಮ ಸ್ಕಂದದಲ್ಲಿ ಬಹಳ ಒಳ್ಳೆ ಶ್ಲೋಕ ಇದೆ. ಯಸ್ಯಾಸ್ತಿ ಭಕ್ತಿರ್ ಭಗವತಿ ಅಕಿಂಚನ ಸರ್ವೈರ್ ಗುಣೇಸ್ತತ್ರ ಸಮಾಸತೆ ಸುರಾಹ ಹರಾವ ಭಕ್ತಸ್ಯ ಕುತೋ ಮಹದ್ಗುಣ ಮನೋರಥೇ ನಾಸತಿ ಧಾವತೋ ಬಹಿ. ಯಸ್ಯ ಅಸ್ತಿ ಅಕಿಂಚನ ಭಕ್ತಿ ಭಗವತಿ, ಯಾರಿಗೆ ಭಗವಂತನಲ್ಲಿ ಅಕಿಂಚನ ಭಕ್ತಿ ಇದೆ, ಅಕಿಂಚನ ಅಂದ್ರೆ ನಿಸ್ವಾರ್ಥ ಭಕ್ತಿ ಯಾರಲ್ಲಿದೆ ಅಂತ ಜನರಿಗೆ ಎಲ್ಲ ದೇವತೆಗಳ ಗುಣಗಳು ಬಂದ್ಬಿಡ್ತಾವೆ. ಅಂದ್ರೆ ಒಳ್ಳೆ ಗುಣಗಳು ಅಂತ ಜನರಲ್ಲಿ ಆಟೋಮೆಟಿಕ್ ಆಗಿ ಬಂದ್ಬಿಡ್ತಾವೆ. ವಿಶೇಷವಾಗಿ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ಇವ್ರು ಹೇಳ್ತಾರಲ್ಲ, ಒಳ್ಳೆಯವರಿದ್ರೆ ಸಾಕು, ದೇವ್ರ ಭಕ್ತಿ ಯಾಕೆ ಮಾಡ್ಬೇಕು, ಅದೊಂದು ಅಹಂಕಾರದ ಲಕ್ಷಣ. ನಾನು ಒಳ್ಳೆಯವನು ಇರ್ತೇನೆ, ನಾನು ಅವನ ಕಾಲೇ ಯಾಕೆ ಬೀಳ್ಬೇಕು ಅನ್ನುವಂಥದ್ದು ಒಂದು ಮಿಥ್ಯ ಅಹಂಕಾರ ಜನರಲ್ಲಿ ಇರುತ್ತೆ. ಇಲ್ಲ, ನಾವು ಅವ್ರ ಕಾಲನ್ನ ಬಿದ್ದು ಅವ್ರ ಪಾದವನ್ನು ನಮಸ್ಕಾರ ಮಾಡಿದಾಗಷ್ಟೇ ನಮ್ಮಲ್ಲಿ ಒಳ್ಳೆ ಗುಣ ಬರ್ಲಿಕ್ಕೆ ಸಾಧ್ಯ. ಇಲ್ಲಾದ್ರೆ ಸಾಧ್ಯವೇ ಇಲ್ಲ ನಮ್ಮಲ್ಲಿ ಒಳ್ಳೆ ಗುಣ ಬರ್ಲಿಕ್ಕೆ. ಇದು ಬರೀ ಆಭಾಸ ಆಗುತ್ತೆ, ಗುಣಗಳ ಆಭಾಸ ಇರುತ್ತೆ ಹೊರತು ಅದರಿಂದ ಒಳ್ಳೆ ಗುಣ ಇರಲ್ಲ. ಅದಕ್ಕೆ ಯಾರು ಭಗವಂತನ ಭಕ್ತಿ ಮಾಡ್ತಾರೆ ಅವರಲ್ಲಷ್ಟೇ ಒಳ್ಳೆ ಗುಣ ಬರ್ಲಿಕ್ಕೆ ಸಾಧ್ಯ. ಹರಾವ ಭಕ್ತಸ್ಯ ಕುತೋ ಮಹದ್ಗುಣ ಮನೋರಥೇನ ಆಸತಿ ಧಾವತೋ ಬಹಿ. ಹರಿಯ ಭಕ್ತರು, ಯಾರು ಭಗವಂತನ ಭಕ್ತರಿಲ್ಲ ಅವರಲ್ಲಿ ಏನೂ ಒಳ್ಳೆ ಗುಣ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಬರೀ ಮನಸ್ಸಿನ ರಥದ ಮೇಲೆ ಓಡಾಡ್ತಾ ಇದ್ದಾರೆ. ಮನಸ್ಸು ಏನ್ ಮಾಡುತ್ತೆ, ಮನಸ್ಸು ಇಲ್ಲಿ ತಗೊಂಡೋಗುತ್ತೆ, ಅಲ್ಲೇ ತಗೊಂಡೋಗುತ್ತೆ, ಈ ಭೋಗ, ಆ ತ್ಯಾಗ, ಆ ಸುಖ, ಈ ದುಃಖ ಅಲ್ಲೇ ತಗೊಂಡು ಹೋಗ್ತಾ ಇರುತ್ತೆ. ಆ ಮನಸ್ಸಿನ ರಥದ ಮೇಲೆ ಓಡಾಡ್ತಾ ಇದ್ದಾರೆ ಅಷ್ಟೇ ಹೊರತು ಅವರಲ್ಲಿ ಏನು ಒಳ್ಳೆ ಗುಣಗಳಿಲ್ಲ. ಕೆಲವೊಂದು ಜನ ಹೇಳ್ಬೋದು, ಓ ಇವ್ರು ತುಂಬಾ ಒಳ್ಳೆಯವರು ಸರ್, ಈ ರಾಜಕಾರಣಿಗಳು ತುಂಬಾ ಒಳ್ಳೆಯವರು, ಈ ವ್ಯಕ್ತಿಗಳು ತುಂಬಾ ಒಳ್ಳೆಯವರು, ಇವರು ಈ ಕ್ರೀಡಾಪಟುಗಳು ತುಂಬಾ ಒಳ್ಳೆಯವರು, ಇವ್ರು ಚೆನ್ನಾಗಿರ್ತಾರೆ. ಈ ತರ ಸುಮಾರು ಜನ ಹೇಳ್ತಾರೆ. ಆದ್ರೆ ಈ ಹರಿಯ ಭಕ್ತರಿಲ್ಲ, ಕೃಷ್ಣನ್ ಭಕ್ತರಿಲ್ಲ ಅಂದ್ರೆ ಅವರಲ್ಲಿ ಒಳ್ಳೆ ಗುಣ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಹೊಸ ಕೃಷ್ಣನ್ ಭಕ್ತಿದ್ರೆ ಅವನಲ್ಲಿ ಸಾಕಷ್ಟು ಒಳ್ಳೆ ಗುಣಗಳು ಇರ್ತವೆ. ಅದಕ್ಕೆ ಕೃಷ್ಣ ಭಕ್ತಿ ಬಹಳ ದುರ್ಲಭವಾದದ್ದು, ಭಗವಂತನ ಭಕ್ತಿ ಬಹಳ ದುರ್ಲಭವಾದದ್ದು. ಭಗವಂತನ ಭಕ್ತಿ ಮೋಕ್ಷ ಲಘುತಾಕೃತ್. ಮೋಕ್ಷ ಲಘುತಾಕೃತ್ ಅಂದ್ರೆ ಏನು, ಮೋಕ್ಷವನ್ನು ಕೂಡ ಸಣ್ಣದಾಗಿ ಮಾಡ್ಬಿಡುತ್ತೆ. ಈಗ ನೋಡಿ, 4 ಪುರುಷಾರ್ಥಗಳಿರ್ತವೆ: ಧರ್ಮ, ಅರ್ಥ, ಕಾಮ, ಮೋಕ್ಷ. ಎಲ್ಲಕ್ಕಿಂತ ಮುಂಚೆ ಧರ್ಮ ಪಾಲನೆ ಬಗ್ಗೆ ಮಹತ್ವ ಇರುತ್ತೆ. ಎಲ್ಲರಿಗೂ ಇಚ್ಛೆ ಇರುತ್ತೆ ಧರ್ಮ ಪಾಲನೆ ಮಾಡ್ಬೇಕು ಅಂತ. ಧರ್ಮದಿಂದ ಅರ್ಥ ಸಂಗ್ರಹ ಆಗುತ್ತೆ, ದುಡ್ಡು ಸಂಗ್ರಹ ಆಗುತ್ತೆ. ಇದು ಬಹಳ ಇವತ್ತಿನ ಕಾಲದಲ್ಲಿ ಈ ಪುರುಷಾರ್ಥ ಬಹಳ ಮುಖ್ಯವಾದದ್ದು. ಎಲ್ಲರಿಗೆ ಹೇಗೆ ಎಲ್ಲಿಂದ ದುಡ್ಡು ಬರುತ್ತೆ, ಹೇಗೆ ಸಂಪಾದನೆ ಮಾಡ್ಬೇಕು, ಅದೇ ಒಂದು ಚಿಂತೆ ಇರುತ್ತೆ. ಅದ್ ಬಿಟ್ಟು ಬೇರೆ ಚಿಂತನೆ ಇಲ್ಲ. ಮೊದ್ಲೇ ಚಿಂತೆ ಇವತ್ತೇನು ಅರ್ಥ, ಇನ್ನೊಂದು ಚಿಂತೆ ಕಾಮ. ಈ ಬಂದಿರುವಂತ ದುಡ್ಡಿನಿಂದ ನಾನು ಎಲ್ಲಿ ಹೋಗಿ ಭೋಗ ಮಾಡ್ಲಿ, ಎಲ್ಲಿ ಸುಖವನ್ನು ಅನುಭವಿಸ್ಲಿ, ರೆಸಾರ್ಟ್ಗೆ ಹೋಗ್ಲಾ ಅಥವಾ ಮತ್ತೆ ಎಲ್ಲಾದ್ರೂ ಔಟಿಂಗ್ ಹೋಗ್ಲಾ, ಯುರೋಪ್ಗೆ ಹೋಗ್ಲಾ, ಇದೇ ತರ ಇದು ಸುಖ ಎಲ್ಲಿ ಅನುಭವಿಸ್ಲಿ ಅನ್ನುವಂಥದ್ದು ಒಂದೇ ಚಿಂತನೆ ಇರುತ್ತೆ. ಆದ್ರೆ ಇದರಲ್ಲಿ ಕೆಲವೊಂದು ಜನರಿಗೆ ಮೋಕ್ಷದ ಸ್ತರದಲ್ಲಿ ಬರ್ತಾರೆ. ಇಲ್ಲಪ್ಪ ಬೇಡ, ಎಲ್ಲೂ ಸುಖ ಇಲ್ಲ, ನಾನು ಅಮೆರಿಕಾಗ ಹೋಗಿ ಬಂದೆ, ಯುರೋಪ್ಗೆ ಹೋಗಿ ಬಂದೆ, ನಾನು ಆಸ್ಟ್ರೇಲಿಯಾಗ ಹೋಗಿ ಬಂದೆ, ಊಟಿಗೆ ಹೋಗಿ ಬಂದೆ, ಮತ್ತೆ ಎಲ್ಲಾದ್ರೂ ಹೋಗಿ ಬಂದೆ, ಕೊಡೈಕೆನಾಲ್ ಹೋಗಿ ಬಂದೆ, ಎಲ್ಲೂ ಸುಖ ಇಲ್ಲ, ಕೊನೆಗೆ ಮತ್ತೆ ದುಃಖಾನೇ ಬರುತ್ತೆ. ಆಮೇಲೆ ಈ ಊಟ ಪ್ರಯತ್ನ ಮಾಡಿದೆ, ಆ ಊಟ ಪ್ರಯತ್ನ ಮಾಡಿದೆ, ಇದು ಯಾವ್ದ್ರಲ್ಲೂ ಸುಖ ಇಲ್ಲ. ಈ ಸಂಬಂಧಿಕರನ್ನ ಪ್ರಯತ್ನ ಮಾಡಿದೆ, ಆ ಸಂಬಂಧಿಕರನ್ನ ನೋಡಿದೆ, ಈ ನಂಬಿಕೆಸ್ಥ ಜನರನ್ನ ನೋಡಿದೆ, ದುಡ್ಡು ಬಹಳಷ್ಟು ಸಂಗ್ರಹ ಮಾಡಿ ನೋಡಿದ್ವಿ. ಇದು ಎಲ್ಲ ಮಾಡಿದ್ರು ಬಹಳಷ್ಟು ಜ್ಞಾನ, ವಿವಿಧ ಪ್ರಕಾರದ ಜ್ಞಾನವನ್ನು ಗಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ, ಇದು ಯಾವ್ದ್ರಲ್ಲಿ ಸುಖ ಬರ್ಲಿಲ್ಲ. ಕೊನೆಗೆ ಈ ಪ್ರಪಂಚ ಬೇಡ, ಇವ್ ಯಾವ ಅಂಗಗಳು ಬೇಡ, ನನಗೆ ಮೋಕ್ಷ ಬೇಕು ಅನ್ನುವಂತ ಸ್ತರದಲ್ಲಿ ಬಂದುವಂತ ಜನರು ಬಹಳ ದುರ್ಲಭ. ಆ ಸ್ತರದಲ್ಲಿ ಬಂದವರಂತ ವಿಶೇಷ ಜನರು ಇರ್ತಾರೆ. ಆದ್ರೆ ಇಲ್ಲೇನ್ ಹೇಳ್ತಾರೆ ಅಂದ್ರೆ, ಈ ಮೋಕ್ಷ ಏನಿದೆಯಲ್ಲ ಇದಕ್ಕಿಂತ ಶ್ರೇಷ್ಠವಾದದ್ದು ಭಕ್ತಿ ಅಂತ. ಯಾಕಂದ್ರೆ ಭಕ್ತಿ ಪಾಲನೆ ಮಾಡೋದ್ರಿಂದ ನೇರವಾಗಿ ಮೋಕ್ಷ ಬಂದೇ ಬರುತ್ತೆ. ಭಕ್ತಿ ಪಾಲನೆ ಮಾಡೋದ್ರಿಂದ ವಿಶೇಷವಾಗಿ ಮೋಕ್ಷದಕ್ಕೋಸ್ಕರ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ಭಗವಂತನ ಭಕ್ತಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿದ್ರೆ ಯಾವಾಗ ಕಾಲಕ್ರಮೇಣ ಅಷ್ಟೇ ಮೋಕ್ಷ ಬಂದೇ ಬರುತ್ತೆ. ಆದ್ರೆ ಅದೇ ಸಮಯದಲ್ಲಿ ಭಕ್ತರಿಗೆ ಮೋಕ್ಷವನ್ನು ಕೂಡ ತ್ಯಾಗ ಮಾಡ್ಲಿಕ್ಕೆ ಸಿದ್ಧರಿದ್ದಾರೆ. ಭಗವಂತನ ಭಕ್ತಿಗೆ ಅಡಚಣೆ ಆಗುತ್ತೆ ಅಂದ್ರೆ, ಈಗ ಈ ಭಗವಂತನ ಆಸೆ ಇತ್ತು ಏನಂತೆ, ಈ ವ್ಯಕ್ತಿ ನರ್ಕಕ್ಕೆ ಹೋಗ್ಬೇಕು ಅಂತ. ಆ ಭಗವಂತನ ಆಸೆ ಭಗವಂತನಿಗೆ ತೃಪ್ತಿ ಪಡಿಸಿದ್ರೆ ಅದಕ್ಕೂ ಸಿದ್ಧರಾಗಿದ್ರೆ. ಭಗವಂತ ಆತರ ಯಾವತ್ತೂ ಅಪೇಕ್ಷೆ ಮಾಡಲ್ಲ. ಭಗವಂತ ಯಾವಾಗ್ಲೂ ಶ್ರೇಷ್ಠ ಗತಿಯನ್ನೇ ಕೊಡ್ತಾನೆ ಭಕ್ತರಿಗೆ ಯಾಕೆ ಸ್ವಲ್ಪ ಭಾವನೆ ತೋರಿಸಿರುವಂತ ಅಭಕ್ತರಿಗೂ ಮಹಾನ್ ಶ್ರೇಷ್ಠ ಗತಿಯನ್ನು ತೋರಿಸಿದ್ದಾರೆ. ಉದಾಹರಣೆ, ಪೂತನ ಅಹೋ ಬಕೀಯಂ ಸ್ತನಕಾಲ ಕೂಟಂ ಜಿಗಂಸಯ ಬಾಯಿ ಯಶಸ್ಯ ಸಾಧ್ವಿ. ಅಂದ್ರೆ ಬಕಿ ಸ್ತನಕಾಲ ಕೂಟಂ, ಬಕಾಸುರನ ತಂಗಿ
ಆಗಿರುವಂತ ಪೂತನ, ಅವಳು ಎದೆ ಮೇಲೆ ಕಾಲಕೂಟ ಅನ್ನುವಂತ ವಿಷವನ್ನು ಹಾಕೊಂಡಿದ್ಲು. ಆ ಎದೆ ಸ್ತನ ಕಾಲಕೂಟಂ, ಕಾಲಕೂಟ ಅಂದ್ರೆ ಇಂಥ ಭಯಂಕರವಾದ ವಿಷ. ಈಗ ಪ್ರತಿಯೊಂದು ವಿಷಕ್ಕೆ ಒಂದು ಮದ್ದಿರುತ್ತೆ. ಒಂದು ಔಷಧಿ ಹಾಕಿದ್ರೆ ಆ ವಿಷ ನಿರಾಸ ಆಗುತ್ತೆ, ಅಥವಾ ಒಂದು ಮಂತ್ರ ಹೇಳಿದ್ರೆ ಆ ವಿಷ ನಿರಾಸ ಆಗುತ್ತೆ. ಈ ತರ ಎಲ್ಲ ಪದ್ಧತಿಗಳು ವೈದಿಕ ವ್ಯವಸ್ಥೆಯಲ್ಲಿ ಇತ್ತು. ಆದ್ರೆ ಕಾಲಕೂಟ ಅನ್ನುವಂತ ವಿಷ ಇಷ್ಟು ಭಯಂಕರವಾಗಿದೆ, ಅದನ್ನ ನಾಶ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಕಾಲಕೂಟವನ್ನು ಎದೆಯಲ್ಲಿ ಹಾಕೊಂಡು ಮಕ್ಕಳಿಗೆ ಸಾಯಿಸ್ತಾ ಇದ್ರು. ಎಂತದಿದು ನೋಡಿ, ಒಂದು ತಾಯಿ ಎದೆಯಲ್ಲಿ ಹಾಲು ಬರ್ಬೇಕಂದ್ರೆ ಸ್ವಲ್ಪ ಆದ್ರೂ ಮಗು ಮೇಲೆ ಪ್ರೀತಿ ಬರ್ಬೇಕು. ಅಂತದ್ದು ಆ ಮಕ್ಕಳಿಗೆ ಹತ್ಯೆ ಮಾಡುವಂತಂದ್ರೆ ಎಷ್ಟು ಕಠೋರ ಸ್ತ್ರೀ ಇರ್ಬೇಕು, ಅವಳ ಮನಸ್ಸು ಎಷ್ಟು ಕಲ್ಲಿಂದಿರ್ಬೇಕು ಅಂತ. ಆದ್ರೆ ಆ ಕಲ್ಲಿನ ಮನಸ್ಸಿದ್ರೂ ಸಹ ಅಂತ ಪೂತನಾಗಿ ಯಾರೂ ಸರಿಸ್ಲಿಕ್ಕೆ ಸಿದ್ಧವಾಗಿಲ್ಲ. ಯಾರು ಅಂತ ಕಲ್ಲು ಮನಸ್ಸಿರುವಂತವ್ರನ್ನ ಹತ್ರ ಕರ್ಕೊಳ್ಳಲ್ಲ. ಆದ್ರೆ ಭಗವಂತ ಅವಳನ್ನ ಹತ್ರ ಕರ್ಕೊಂಡ. ಯಾಕೆ? ಯಾಕಂದ್ರೆ ಹಾಲು ಕುಡಿಸೋ ಒಂದು ಕ್ಷಣದಲ್ಲಿ ಒಂದ್ ಸ್ವಲ್ಪ ಅನುಕಂಪ ಬರುತ್ತಲ್ಲ, ಆ ಒಂದು ಅನುಕಂಪವನ್ನು ಗ್ರಹಣೆ ಮಾಡಿ ಅವರಿಗೆ ಆ ಪ್ರಾಣವನ್ನು ಎಳ್ಕೊಂಡ್ಬಿಟ್ರು ಅವ್ರ ಶರೀರದಿಂದ. ಆದ್ರೆ ಅವರಿಗೆ ಶ್ರೇಷ್ಠ ಗತಿಯನ್ನು ಕೊಟ್ಬಿಟ್ರು. ತಮ್ಮ ಲೋಕದಲ್ಲಿ ತಾಯಿಯ ಸ್ಥಾನವನ್ನು ಕೊಟ್ಟು, ಆ ಗೌರವವನ್ನು ಕೊಟ್ಟು, ಆ ಸಣ್ಣ ಅನುಕಂಪಗೋಸ್ಕರ. ಇಂಥದ್ದು ಅಸುರ ಮೇಲೆ ಭಗವಂತ ಕೃಪೆ ಮಾಡ್ತಾರೆ. ಅಂತದ್ದು ಭಕ್ತರಿಗೆ ಕೃಪೆ ಮಾಡಿ ಮೋಕ್ಷ ಕೊಡಲ್ಲ, ಖಂಡಿತ ಕೊಟ್ಟೆ ಕೊಡ್ತಾರೆ. ಆದ್ರೆ ಇಲ್ಲಿ ಹೇಳೋ ತಾತ್ಪರ್ಯ ಏನಂದ್ರೆ, ಒಬ್ಬ ಭಕ್ತನಿಗೆ ಮೋಕ್ಷಕ್ಕಿಂತ ಜಾಸ್ತಿ ಭಗವಂತನ ಭಕ್ತಿ ಪ್ರಿಯ. ಅದಕ್ಕೆ ಈ ಭಕ್ತಿ ಬಹಳ ದುರ್ಲಭವಾದದ್ದು. ಮತ್ತೆ ಭಕ್ತಿ ಸೇವೆಯಲ್ಲಿ ಏನ್ ತೊಡಗಿಸ್ತಾರೆ ಅವ್ರಿಗೆ ಬೇರೆ ಯಾವುದು ಆಸೆ ಇರಲ್ಲ, ನಮಗೆ ಬೇರೆ ಏನು ಬೇಡ ಅಂತ. ಅದಕ್ಕೆ ವಾಸುದೇವೇ ಭಗವತಿ ಭಕ್ತಿ ಯೋಗ ಪ್ರಯೋಜಿತ ಜನಯತ್ಯಾಶು ವೈರಾಗ್ಯಂ ಜ್ಞಾನಂ ಚಯದ ಅಹೇತುಕಂ. ಇಲ್ಲೇ ಭಗವಂತನಲ್ಲಿ ಭಕ್ತಿ ಮಾಡೋದ್ರಿಂದ ಏನ್ ಪರಿಣಾಮ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಭಗವಂತನಲ್ಲಿ ವಾಸುದೇವೇ ಭಗವತಿ, ಭಗವತಿ ವಾಸುದೇವ ಆಗಿರುವಂತ ಭಗವಂತನಲ್ಲಿ ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ ಅದಾಗಿ ಜ್ಞಾನ ಮತ್ತೆ ವೈರಾಗ್ಯ ಬಂದ್ಬಿಡುತ್ತೆ. ನೀವು ವಿಶೇಷವಾಗಿ ಪ್ರಯತ್ನ ಮಾಡೋ ಅವಶ್ಯಕತೆನೇ ಇಲ್ಲ. ಅದಕ್ಕೆ ಜೀವ ಗೋಸ್ವಾಮಿಗಳು ಇತರ ತಾತ್ಪರ್ಯದಲ್ಲಿ ಬರೀತಾರೆ ಏನಂತೆ, ಭಕ್ತರಿಗೆ ಈ ಶಾಸ್ತ್ರಗಳ ಜಟಿಲ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗಲ್ಲ, ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ. ಆದ್ರೆ ಯಾರು ಜ್ಞಾನ ಮಾರ್ಗದಲ್ಲಿ ಇರ್ತಾರೆ ಅವರು ಬಹಳ ಕಷ್ಟ ಆಗುತ್ತೆ ಈ ಶಾಸ್ತ್ರದ ಜಟಿಲ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಭಕ್ತರಿಗೆ ತುಂಬಾ ಸರಳವಾಗಿ ಇವೆಲ್ಲ ಜಟಿಲ ವಿಷಯಗಳು ಬಂದ್ಬಿಡ್ತವೆ, ಸ್ವಲ್ಪ ಪ್ರಯತ್ನ ಮಾಡಿದ್ರು ಬಂದ್ಬಿಡ್ತವೆ. ಹಾಗಂತೆ ಇನ್ನೊಂದು ತಪ್ಪೇನಿದೆ ಅಂದ್ರೆ, ಭಕ್ತಿಯಲ್ಲಿದ್ದೇವಿ ನಾವು ಜ್ಞಾನವನ್ನು ಗಳಿಸೋ ಅವಶ್ಯಕತೆ ಇಲ್ಲ ಅನ್ನುವಂಥದ್ದೊಂದು ತಪ್ಪು ಕಲ್ಪನೆ ಜನರಲ್ಲಿದೆ. ಆ ಥರನೂ ಅಲ್ಲ. ಭಗವಂತನ ಬಗ್ಗೆ ಜ್ಞಾನ ಗಳಿಸ್ಲಿಕ್ಕೆ ವಿಶೇಷ ಪ್ರಯತ್ನ ಮಾಡ್ಲೇಬೇಕು ಪ್ರತಿಯೊಬ್ಬ ವ್ಯಕ್ತಿ. ಆ ವಿಶೇಷ ಪ್ರಯತ್ನ ಮಾಡಿದ್ರೆ ಅದೇ ಭಕ್ತಿ ಆಗ್ಬಿಡುತ್ತೆ, ಆ ಭಕ್ತಿಯಿಂದ ಅಭಿನ್ನವಾದದ್ದು. ಅದಕ್ಕೆ ಜ್ಞಾನವನ್ನು ತಿರಸ್ಕಾರ ಮಾಡಬಾರ್ದು. ಅದಕ್ಕೆ ನಾವು ಪ್ರತಿದಿನ ಭಾಗವತ ಶ್ರವಣ ಮಾಡ್ತಾ ಇದ್ದೀವಿ. ನಿತ್ಯ ಭಾಗವತ ಪ್ರಭುಪಾದರ ಗ್ರಂಥಗಳನ್ನ ಅಧ್ಯಯನ ಮಾಡಿ, ಭಾಗವತವನ್ನು ಅಧ್ಯಯನ ಮಾಡಿ, ಭಗವದ್ಗೀತೆ ಅಧ್ಯಯನ ಮಾಡಿ ಅಂತ ಪ್ರೋತ್ಸಾಹನೆ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಈ ಜ್ಞಾನ ಬರ್ಬೇಕು, ಈ ಜ್ಞಾನವನ್ನು ಗಳಿಸ್ಲಿಕ್ಕೆ ದೃಢ ಪ್ರಯತ್ನ ಮಾಡ್ಬೇಕು. ಇದರಿಂದ ನಮ್ಮ ಶ್ರದ್ಧೆ ಇನ್ನೂ ದೃಢವಾಗುತ್ತೆ. ಇದು ಮಾಡ್ಲಿಲ್ಲ ಅಂದ್ರೆ ಬೇರೆ ಯಾವುದೇ ಕಾರ್ಯ ಮಾಡಿದ್ರು ಸಹ ಅದು ಬರೇ ಶ್ರಮ ಏವಹಿ ಕೇವಲಂ. ನಾವು ಚರ್ಚೆ ಮಾಡಿದ್ವಿ, ನಮ್ದು ಪರಿವಾರದ ಪ್ರತಿ ಜವಾಬ್ದಾರಿಗಳು ಇರ್ತವೆ, ನಮ್ಮ ಸಮಾಜದ ಪ್ರತಿ ಜವಾಬ್ದಾರಿ ಇರ್ತವೆ, ದೇಶದ ಪ್ರತಿ ಜವಾಬ್ದಾರಿ ಅಂತ ಕೆಲವೊಂದು ಜನ ಹೇಳ್ತಾರೆ. ದೇಶಕ್ಕೋಸ್ಕರ ಏನ್ ಮಾಡ್ತಾ ಇದ್ದೀರಾ? ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಇಲೆಕ್ಷನ್ ಇದೆ, ದೇಶಕ್ಕೋಸ್ಕರ ನೀವು ವೋಟ್ ಮಾಡಲ್ವಾ ಅಂತ ಕೇಳ್ತಾರೆ ಜನ. ಆದ್ರೆ ಇದು ಎಲ್ಲ ಮಾಡೋದ್ರಿಂದ ಏನ್ ಪ್ರಯೋಜನ ಆಗ್ತಾ ಇದೆ? ಕೊನೆಗೆ ಭಗವಂತನ ಪ್ರತಿ ರತಿ ಆಸಕ್ತಿ ಬರ್ತಾ ಇಲ್ಲ, ಭಗವಂತನ ಪ್ರತಿ ಪ್ರೀತಿ ಬರ್ತಾ ಇಲ್ಲ. ಅದಕ್ಕೆ ಆ ಪ್ರಯತ್ನ ಏನಿದೆ ಬರೀ ಶ್ರಮ ಇದೆ ಹೊರತು ಅದರಿಂದ ಏನ್ ಪ್ರಯೋಜನ ಆಗ್ತಾ ಇಲ್ಲ. ಅದಕ್ಕೆ ಇದಕ್ಕೂ ಬಹಳಷ್ಟು ಸ್ತರಗಳಿದ್ದಾವೆ. ಪರಿಶ್ರಮದಲ್ಲಿ ಬಹಳಷ್ಟು ಸ್ತರಗಳಿದೆ. ಕೆಲವೊಂದು ಸ್ಥೂಲ ಶ್ರಮ, ಸ್ಥೂಲ ಪರಿಶ್ರಮ ಅಂದ್ರೆ ಏನು? ಹೊಟ್ಟೆಗೆ ಹಸಿವೆ ಆಗುತ್ತೆ, ಆ ಹೊಟ್ಟೆ ಹಸಿವೆ ಆಗೋಕ್ಕಿಂತ ಮುಂಚೆ ಏನಾದ್ರೂ ಒಂದು ಧನ ಸಂಗ್ರಹ ಮಾಡಿ ಆಹಾರದ ವ್ಯವಸ್ಥೆ ಮಾಡ್ಕೋಬೇಕು ಅಂತ. ಈಗ ಸಾಮಾನ್ಯವಾಗಿ ಕೂಲಿ ಜನರು, ಅವ್ರಿಗೆ ಪ್ರೇರಣೆ ಸಿಗೋದು, ಅವ್ರಿಗೆ ಉತ್ಸಾಹ ಸಿಗೋದು ಇದರಿಂದಾನೆ. ಹೊಟ್ಟೆ ಹಸಿವೆ ಆಗುತ್ತೆ, ಅದಕ್ಕೋಸ್ಕರ ದುಡ್ಡು ಸಂಗ್ರಹ ಮಾಡ್ಬೇಕು ಅಂತ. ಈಗ ಪ್ರತಿದಿನ ದಿನಕೂಲಿ ಮಾಡ್ಲಿಕ್ಕೆ ಜನ ಬರ್ತಾರೆ, ನಮ್ಗೆ ಏನಾದ್ರು ಕೆಲ್ಸ ಕೊಡಿ ಅಂತ. ವೃಂದಾವನದಲ್ಲಿ ಯಾವಾಗ ನಮ್ಮ ಕೃಷ್ಣ ಬಲರಾಮ ಮಂದಿರ ಕಟ್ಟಿಸ್ತಾ ಇದ್ರು, ಆ ಸಮಯದಲ್ಲಿ ಅಲ್ಲಿ ಕಾಂಟ್ರಾಕ್ಟರ್ ಒಬ್ರು ಇದ್ರು, ಮೇಸ್ತ್ರಿ. ಆ ಮೇಸ್ತ್ರಿ ಕೆಲಸ ಮಾಡಿಸ್ತಾ ಇದ್ರು. ಈ ಜನ ಬರ್ತಾರೆ, ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಎಷ್ಟಾಗುತ್ತೆ ಅಷ್ಟು ದುಡಿತಾರೆ, ಕೊನೆಗೆ ಸಂಬಳ ತಗೊಂಡು ಹೋಗ್ತಾರೆ. ನಮ್ಮ ಭಕ್ತರು ಪಾಶ್ಚಾತ್ಯ ದೇಶದಿಂದ ಬಂದಿದ್ರು, ಅವರಿಗೆ ಈ ಕೆಲಸದವರು ಬುದ್ಧಿ ಗೊತ್ತಿರ್ಲಿಲ್ಲ, ಯಾವ ತರ ಇರ್ತಾರೆ ಲೇಬರ್ ಅಂತ.
ಅದಕ್ಕೆ ಅವ್ರೇನು ಆ ಮೇಸ್ತ್ರಿಗೆ ಹೇಳಿದ್ರು, ಒಂದ್ ಕೆಲ್ಸ ಮಾಡಿ, ಇವ್ರು ದುಡಿಬೇಕಲ್ಲ, ಇವ್ರಿಗೆ 2 ದಿನದ ಸಂಬಳ ಕೊಟ್ಬಿಡಿ, ಅವ್ರು ಜಾಸ್ತಿ ದುಡಿತಾರೆ, ಜಾಸ್ತಿ ಉತ್ಸಾಹದಿಂದ ದುಡಿತಾರೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಮೇಸ್ತ್ರಿ ಹೇಳಿದ್ರು, ಆ ತಪ್ಪನ್ನು ಯಾವ ಕಾರಣಕ್ಕೂ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು. ಆದ್ರೆ ಇವ್ರಿಗೆ ಯಾಕೋ ವಿಶ್ವಾಸ ಆಗ್ಲಿಲ್ಲ. ಒಂದಿನ ಆ ಮೇಸ್ತ್ರಿ ರಜಾ ತಗೊಂಡಿದ್ರು. ಆ ರಜಾ ತಗೊಂಡಿದ್ದಕ್ಕೆ ಇವ್ರೇನ್ ಮಾಡಿದ್ರು ಅಂದ್ರೆ, ಆ ಲೇಬರ್ ಗಳಿಗೆ 2 ದಿನದ ಸಂಬಳ ಕೊಟ್ಬಿಟ್ರು, ಜಾಸ್ತಿ ದುಡ್ಡಿರಿ ಅಂತ. ಆದ ತಕ್ಷಣ 2 ದಿನ ಅವ್ರ ಕೆಲ್ಸಕ್ಕೆ ಬರ್ಲಿಲ್ಲ. ಯಾಕೆ ಕೆಲ್ಸಕ್ಕೆ ಬರ್ಲಿಲ್ಲ? ಈ 2 ದಿನದ ಊಟದ ವ್ಯವಸ್ಥೆ ಆಯ್ತಲ್ಲ, ಈಗ ದುಡಿಬೇಕು ಯಾಕೆ ಅಂತ ಕೆಲ್ಸಕ್ಕೆ ಬರ್ಲಿಲ್ಲ. ಅದಕ್ಕೆ ಮೇಸ್ತ್ರಿ ಹೇಳಿದ್ರು, ನಿಮ್ಗೆ ಗೊತ್ತಿಲ್ಲ ಈ ಜನರದ್ದು ಅಂತ. ಆ ತರ ಸಾಮಾನ್ಯ ಕೂಲಿಗಳು ಹೊಟ್ಟೆಗೋಸ್ಕರ ಕೆಲಸ ಮಾಡ್ತಾರೆ. ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಸಿಕ್ತು, ಕೆಲಸ ಮಾಡಲ್ಲ. ಇದು ಬಹಳ ಸ್ಥೂಲ ಇದು. ಇನ್ನೊಂದ್ ಸ್ವಲ್ಪ ಜನ ಏನಿರ್ತಾರೆ, ಸ್ವಲ್ಪ ಜಾಸ್ತಿ ಪರಿಶ್ರಮ ಪಡ್ತಾರೆ. ಇಲ್ಲ, ಒಂದ್ ಸ್ವಲ್ಪ ಜಾಸ್ತಿ ಪರಿಶ್ರಮ ಪಟ್ಟು ಒಂದ್ ಸ್ವಲ್ಪ ನಮ್ಮ ಆಸೆಗಳನ್ನು ಪೂರೈಸೋಣ. ಆಸೆಗಳಂದ್ರೆ ಏನು? ಒಂದು ಒಳ್ಳೆ ಮನೆ ಆಗ್ಬೇಕು, ಗಾಡಿ ಆಗ್ಬೇಕು, ಸುಖ ಇರ್ಬೇಕು, ಒಂದ್ ಸ್ವಲ್ಪ ಸೌಲಭ್ಯ ಇರ್ಬೇಕು. ಅದಕ್ಕೋಸ್ಕರ ಇನ್ನೊಂದ್ ಸ್ವಲ್ಪ ಕಷ್ಟ ಪಡೋಣ ಅಂತ ಇನ್ನು ಸ್ವಲ್ಪ ಜನ ಅದಕ್ಕೋಸ್ಕರ ಕಷ್ಟ ಪಡ್ತಾರೆ. ಅದಕ್ಕೆ ಬಹಳ ದೊಡ್ಡ ಒಂದು ವ್ಯವಸ್ಥೆಗಳನ್ನ ಮಾಡ್ತಾರೆ. ಇನ್ನು ಕೆಲವೊಂದ್ ಜನ ವ್ಯಾಪಾರಿಗಳಿರ್ತಾರೆ, ಅವ್ರಿಗೆ ಈ ತರ ಸುಖದ ವ್ಯವಸ್ಥೆ ಆಗಿದೆ, ಸಾಕಾಗಲ್ಲ, ಇನ್ನೂ ಆಸೆಗಳಿದ್ದಾವೆ. ಏನಂತೆ? ಎಲ್ಲಕ್ಕಿಂತ ಆಸ್ತಿವಂತ ಆಗ್ಬೇಕು, ಎಲ್ಲಕ್ಕಿಂತ ದೊಡ್ಡ ವ್ಯಕ್ತಿ ಆಗ್ಬೇಕು, ಬಹಳ ಯಶಸ್ಸು ಹರಡ್ಬೇಕು, ಎಲ್ಲ ಇನ್ನೂ ಕಷ್ಟ ಪಡ್ತಾರೆ. ಇನ್ನು ಕೆಲವೊಂದ್ ಜನ ಏನಿರ್ತಾರೆ, ಕಷ್ಟ ಪಡ್ತಾರೆ ನಿಸ್ವಾರ್ಥದಿಂದ. ದೇಶಕ್ಕೋಸ್ಕರ ಕಷ್ಟ ಪಡ್ಬೋದು, ಸಮಾಜ ಬಡವರಿಗೆ ಒಳ್ಳೇದಾಗ್ಲಿ ಅಂತ ಕಷ್ಟ ಪಡ್ಬೋದು. ನಿನ್ನೆ ಚರ್ಚೆ ಮಾಡಿದ್ವಿ, ಮದರ್ ಟೆರೆಸಾ ಅವರು ರೋಗಿಗಳಿಗೆ ಸರಿಯಾಗ್ಲಿ ಅಂತ ಕಷ್ಟ ಪಡ್ತಾ ಇದ್ರು. ಈ ತರ ಅವರವ್ರದ್ದೊಂದು ಉದ್ದೇಶ ಇರುತ್ತೆ ಕಷ್ಟ ಪಡ್ಲಿಕ್ಕೆ. ಇನ್ನು ಕೆಲವೊಂದ್ ಜನ ಏನ್ ಮಾಡ್ತಾರೆ, ಜ್ಞಾನಿಗಳು, ಯೋಗಿಗಳು ತಪಸ್ಸೆಯನ್ನು ಮಾಡ್ತಾರೆ. ಯಾಕೆ? ತಪಸ್ಸೆಯನ್ನು ಮಾಡೋದ್ರಿಂದ ಪರಬ್ರಹ್ಮನಲ್ಲಿ ಐಕ್ಯನಾಗಬಹುದು, ಪರಮ ಸತ್ಯವನ್ನು ತಿಳ್ಕೊಂಡು ಅದರಲ್ಲಿ ಭಾಗ ಆಗ್ಬೋದು. ಇವೆಲ್ಲ ಬೇರೆ ಬೇರೆ ತರದ್ದು ಸ್ವಾರ್ಥಗಳು ಅಷ್ಟೇ ಹೊರತು ಮೋಕ್ಷದಲ್ಲೂ ಸ್ವಾರ್ಥ ಇದೆ. ಮೋಕ್ಷದಲ್ಲಿ ಪರಬ್ರಹ್ಮನಲ್ಲಿ ಐಕ್ಯನಾಗಿ ನಾನು ಲೀನ ಆಗ್ಬಿಡ್ಬೇಕು ಅಂತ ಏನಿದೆಯಲ್ಲ, ಅದು ಮಹಾ ಸ್ವಾರ್ಥ. ಯಾಕಂದ್ರೆ ಅದರಲ್ಲಿ ನಾನು ಭಗವಂತನೇ ಆಗ್ಬಿಡ್ಬೇಕು, ನಾನು ಪರಬ್ರಹ್ಮನೇ ಆಗ್ಬಿಡ್ಬೇಕು ಅನ್ನುವಂತ ಭಾವನೆ ಇರುತ್ತೆ. ಅದಕ್ಕೆ ಮೋಕ್ಷ ತನಕ ಎಲ್ಲಾ ಸ್ತರದಲ್ಲಿ ಸ್ವಾರ್ಥ ಇದೆ. ಇದು ಯಾವ್ದ್ರಿಂದ ಭಗವಂತನ ಪ್ರತಿ ರತಿ ಸಿಗಲ್ಲ. ಇವೆಲ್ಲ ಸಿಕ್ಬಿಡುತ್ತೆ. ನಾವು ಭಗವಂತನ ಆಶ್ರಯ ತಗೊಳ್ರಿ, ಯಾವ ದೇವತೆಗಳ ಆಶ್ರಯ ತಗೊಳ್ಳಿ, ಯಾರ ಆಶ್ರಯ ತಗೊಳ್ಳಿ, ಇವೆಲ್ಲ ಸಿಕ್ಬಿಡುತ್ತೆ. ಭಗವಂತನ ಮೇಲೆ ರತಿ, ಭಗವಂತನ ಮೇಲೆ ಪ್ರೀತಿ ಸಿಗಲ್ಲ. ಭಗವಂತನ ಮೇಲೆ ಪ್ರೀತಿ ಭಕ್ತಿಯುತ ಸೇವೆಯಿಂದನೇ ಸಿಗುತ್ತೆ. ಒಬ್ಬ ದೇವಸ್ಥಾನಕ್ಕೆ ಬಂದು ಒಂದು ಅರ್ಧ ಗಂಟೆ ಕಸ ಗುಡಿಸಿದ್ರೆ, ಅಥವಾ 1 ಗಂಟೆ ಒಂದ್ಸರ್ತೆ ಬಾರಿಸಿದ್ರೆ, ನಾವು ಕೊಡುವಂತ ದೀಪವನ್ನು ಒಂದ್ಸರ್ತೆ ಸ್ವೀಕಾರ ಮಾಡಿದ್ರೆ, ಅಥವಾ ಹೂವಿನ ವಾಸನೆ, ಭಗವಂತನಿಗೆ ಅರ್ಪಣೆ ಮಾಡಿರುವಂತ ಹೂವಿನ ವಾಸನೆ ನೋಡಿದ್ರೆ ಅವನಿಗೆ ಎಷ್ಟು ಭಕ್ತಿ ಸಿಗುತ್ತೆ. ನೀವು ಸಾವಿರಾರು ಜನರಿಗೆ ಸಮಾಜ ಸೇವೆ ಮಾಡಿ, ದಾನ ಧರ್ಮ ಮಾಡಿ, ಅಥವಾ ನೀವು ಸಾವಿರಾರು ಯೋಗ ತಪಸ್ಸೆಗಳನ್ನ ಮಾಡಿ, ಎಷ್ಟು ಪವಾಡಗಳನ್ನ ಗಳಿಸಿ, ಇದರಿಂದ ಸಿಗಲ್ಲ ನಿಮ್ಗೆ. ಬಹಳ ಸುಂದರವಾದ ಒಂದು ಘಟನೆ ಹೇಳ್ತೀನಿ. ಪ್ರಭುಪಾದರು ಒಂದ್ಸರ್ತಿ ಅವಾಗ ಬಹಳ ಪ್ರಸಿದ್ಧವಾಗಿತ್ತು, ಏನಂತೆ, ಮನುಷ್ಯ ಚಂದ್ರನ ಮೇಲೆ ಹೋಗಿದ್ದಾನೆ ಅಂತ. ಅಮೆರಿಕದಲ್ಲಿ ಇವತ್ತು ಭಾರತ ಜನರಿಗೆ ಹೆಂಗೆ ಒಂಥರ ದೇಶಭಕ್ತಿ ಬಂದ್ಬಿಟ್ಟಿದೆ, ಅಯ್ಯೋ ನಮ್ಮ ದೇಶದವರು ಚಂದ್ರದಲ್ಲಿ ಗಾಡಿಯನ್ನು ಕಳಿಸಿದ್ದಾರೆ ಅಂತ. ಆ ಸಮಯದಲ್ಲಿತ್ತು ಅಮೆರಿಕದ ಮೇಲೆ ಒಂದು ಮನುಷ್ಯನನ್ನು ಕಳಿಸಿದ್ದಾರೆ ಅನ್ನುವಂತ ಒಂದು ದೇಶಭಕ್ತಿ ಅದ್ಭುತವಾಗಿ ಎಲ್ಲ ಕಡೆ ಹರಡ್ಬಿಡ್ತಿತ್ತು. ಅಂತ ಸಮಯದಲ್ಲಿ ಪ್ರಭುಪಾದರು ಹೇಳ್ತಿದ್ರು, ಇಲ್ಲಪ್ಪ, ಹಂಗ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಯೋಗ್ಯತೆ ಬೇಕು, ಅದಕ್ಕೆ ತಪಸ್ಸೆ ಬೇಕು. ಈ ಜೀವನದಲ್ಲಿ ತಪಸ್ಸೆ ಮಾಡಿದ್ರೆ, ಯಜ್ಞ ಯಾಗಾದಿಗಳನ್ನ ಮಾಡಿದ್ರೆ, ಪುಣ್ಯ ಕರ್ಮ ಸಂಗ್ರಹ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳಿದಕ್ಕೆ ಕೆಲವೊಂದ್ ಜನ ಶಿಷ್ಯಂದ್ರು ಅವರನ್ನ ಬಿಟ್ರು. ಯಾಕಂದ್ರೆ ಅವ್ರ ಶಿಷ್ಯಂದ್ರಲ್ಲಿ ದೇಶಭಕ್ತಿ ಇತ್ತು, ಆ ದೇಶಭಕ್ತಿ ಕಾರಣದಿಂದ ಅವ್ರು ಬಿಟ್ರು. ಒಬ್ಬಿಬ್ರು ಶಿಷ್ಯಂದ್ರು ಜೊತೆಗಿದ್ರು, ಆದ್ರೆ ಅವ್ರಿಗೆ ಯಾಕೋ ಅಸಂತುಷ್ಟಿ ಇತ್ತು. ಅದಕ್ಕೆ ಒಂದ್ಸತಿ ಏನಾಗಿತ್ತಂದ್ರೆ, ಒಬ್ಬ ಶಿಷ್ಯ ಒಂದು ದೊಡ್ಡ ಟಿವಿ ವ್ಯವಸ್ಥೆ ಮಾಡಿದ್ರು. ಪ್ರಭುಪಾದ್ ಬಂದು ಕುತ್ಕೊಳ್ಳಿ, ಯಾವ ತರ ಚಂದ್ರದ ಮೇಲೆ ಹೋಗಿದ್ದಾರೆ ತೋರಿಸ್ತೇನೆ ಅಂತ ಹೇಳಿ ಪ್ರಭುಪಾದ್ರನ್ನ ಕೂಡಿಸ್ತಾರೆ. ಆ ದೃಶ್ಯವನ್ನು ತೋರಿಸ್ತಾ ಇರ್ತಾರೆ. ಅವ್ನು ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರದ ಮೇಲೆ ಹೋಗಿದ್ದಾನೆ, ಕುಣಿತಾ ಇದ್ದಾನೆ, ನಡೀತಾ ಇದ್ದಾನೆ, ಕೈ ಆಡಿಸ್ತಾ ಇದ್ದಾನೆ, ಎಲ್ಲ ದೃಶ್ಯವನ್ನು ತೋರಿಸ್ತಾ ಇದ್ದಾರೆ. ಅಷ್ಟರಲ್ಲಿ ಅವ್ರ ಶಿಷ್ಯ ಆಗಿರೋಂತ ಮಾಲತಿ ಮಾತಾಜಿ ಅವರು ಪ್ರಭುಪಾದರಿಗೆ ಒಂದು ಸಂದೇಶ, ಒಂದು ಸ್ವೀಟ್ ತಗೊಂಡ್ಬಂದ್ರು ತಿನ್ಲಿಕ್ಕೆ. ಪ್ರಭುಪಾದರಿಗೆ ಅರ್ಪಣೆ ಮಾಡ್ಲಿಕ್ಕೆ ತಗೊಂಡ್ಬಂದ್ರು. ಪ್ರಭುಪಾದರು ಇದನ್ನ ಗ್ರಹಣೆ ಮಾಡಿ ಅಂತ. ಅದನ್ನ ತಗೊಂಡು ತಿಂದು ಪ್ರಭುಪಾದ್ ತಕ್ಷಣ ಹೇಳಿದ್ರು, ಇದಕ್ಕಿಂತ ಈ ನೀಲ್ ಆರ್ಮ್ಸ್ಟ್ರಾಂಗ್ ಗಿಂತ ಅದ್ಭುತ ಕಾರ್ಯ ಈ ಮಾಲತಿ ಮಾಡಿದ್ದಾಳೆ ಅಂತ. ಹೇಗೆ? ಯಾಕಂದ್ರೆ ನೇರವಾಗಿ ವೈಕುಂಠಕ್ಕೆ ಭೋಗವನ್ನು ಕಳಿಸಿ ಅಲ್ಲಿಂದ ತಗೊಂಡ್ಬಂದು ಪ್ರಸಾದ ಮಾಡಿಸಿ ತಂದ್ಕೊಟ್ಟಿದ್ದಾಳೆ. ಈ ಮಾಲತಿ ಅವನ್ಕಿಂತ ದೊಡ್ಡ ಕಾರ್ಯವನ್ನು ಮಾಡಿದಾಳೆ ಅಂತ. ಪ್ರಭುಪಾದರು ಅದನ್ನ ಒಂಥರ ಹಾಸ್ಯ ಮಾಡ್ಬಿಟ್ರು. ಆತರ ಭಗವಂತನ ಭಕ್ತಿಗಿಂತ ಶ್ರೇಷ್ಠ ಕಾರ್ಯ ಯಾವುದೂ ಅಲ್ಲ.
ಮತ್ತೆ ಯಾವುದೇ ಕಾರ್ಯದಲ್ಲಿ ಭಗವಂತನ ಪ್ರತಿ ರತಿ ಬಂತು, ಪ್ರೀತಿ ಬಂತು, ಅದು ಅದ್ಭುತವಾದದ್ದು. ನೀವು ಬೇರೆ ದೊಡ್ಡ ದೊಡ್ಡ ಎಷ್ಟೇ ಕಾರ್ಯಗಳನ್ನ ಮಾಡಿ ಅದರಲ್ಲಿ ಏನು ವಿಶೇಷತೆ ಇಲ್ಲ, ಅದರಲ್ಲಿ ಬರೀ ಸ್ವಾರ್ಥನೇ ಇರುತ್ತೆ ಅಷ್ಟೇ. ಇದನ್ನ अर्थ ಮಾಡ್ಕೊಳ್ಬೇಕು. हरे कृष्णा, 1-2 मिनट में मैं हिंदी में बताऊंगा। यहाँ पे बताया गया है कि कल हमने चर्चा किया था कि कैसे भक्ति सबसे श्रेष्ठ है। तो आज बताया गया है कि भक्ति के द्वारा ज्ञान और वैराग्य अपने आप आ जाते हैं। ज्ञान वैराग्य स्वतंत्रता से भक्ति नहीं दे पाएंगे। आप जितना भी वैराग्य हो, जितना भी ज्ञान संग्रह करे, उससे भक्ति नहीं आता। भक्ति भक्ति से ही आता है। और फिर भक्ति से ज्ञान और वैराग्य आ जाता है। ये दोनों उस पर अवलंबित है, ये दोनों उस पर डिपेंडेंट है। तो ये एक चीज है जो यहाँ पे स्पष्टता से बताया गया है। ऐसे भ्रांत धारणा है कि कुछ भावनात्मक लोग जिनको भगवान के प्रति प्रेम आसक्ति आ जाता है, ऐसे लोग ही भक्ति करते हैं। बाकी जो बुद्धिमान है वो ज्ञानी बन जाते हैं, जो धनिक है वो दानी बन जाते हैं, वह बहुत श्रेष्ठ है भक्ति से। ऐसे नहीं है, भक्ति बहुत दुर्लभ है। भगवान सबको भक्ति नहीं देते, क्योंकि एक बार भक्ति दे दिया तो भगवान को समर्पित हो जाएंगे वो व्यक्ति। इसलिए भक्ति इतनी सरलता से नहीं आती है। तो यह स्पष्टता से यहाँ पे बताया गया है। और भक्ति कार्य में जो कुछ भी करेंगे उससे भगवान के प्रति रति आ जाती है। हम बाहर के जगत में कुछ भी परिश्रम करें, शरीर के पालन के लिए परिश्रम करें, पेट के लिए परिश्रम करें, या फिर अपने नाम यश को बढ़ाने के लिए परिश्रम करें, बहुत सारा पैसे अर्जव करें, बड़ा घर बनाए, बंगला बनाए, कुछ भी परिश्रम करें, बच्चों के लिए कुछ परिश्रम करें, देश के लिए करें, कुछ भी करें, उससे भगवान की वृत्ति नहीं आती, भगवान के प्रति प्रेम नहीं आता। भगवान की भक्ति और सेवा से थोड़ा हम झाड़ू लगाएंगे या फिर थोड़ा सब्जी काटेंगे तो इससे भगवान के प्रति रति और प्रीति आ जाती है अपने आप। हरे कृष्ण, यही आज की चर्चा का विषय है। ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಪ್ರಶ್ನೆಗಳೇನಾದ್ರೂ ಇದೆಯಾ? ಹರೇ ಕೃಷ್ಣ ಪ್ರಭುಜಿ, ಅಂದ್ರೆ ಇದು ಒಟ್ಟು ಭಾವಾರ್ಥದ ಇವತ್ತು ಅಂದ್ರೆ ಭಕ್ತಿ ಒಂದ್ ಮಾಡಿದ್ರೆ ಸಾಕು, ಭಕ್ತಿ ಹಿಂದೆನೆ ನಮಗ್ ಬೇಕಾಗಿರೋ ಜ್ಞಾನ ವೈರಾಗ್ಯ ನಮಗ್ ಬೇಕಾಗಿರೋದು ಎಲ್ಲ ಅದ್ರ ಹಿಂದೆನೆ ಬರುತ್ತೆ. ನಾವು ಪ್ರತಿಯೊಂದಕ್ಕೂ ಸಪ್ರೇಟ್ ಆಗಿ ಇದ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಲ್ವಾ ಪ್ರಭುಜಿ? ಹೌದು, ಆದ್ರೆ ಇದಕ್ಕೆ ವಿಶೇಷಣ ಬೇಕು, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಭಕ್ತಿ ನಮ್ಮ ಕಲ್ಪನೆಯಲ್ಲಿ ಒಂದಿರುತ್ತೆ, ಏನಂತೆ ನಾನು ಭಗವಂತನಿಗೆ ಹೂವು ಏರಿಸ್ತಾ ಇದ್ದೀನಿ, ಭಗವಂತನಿಗೆ ಜಪ ಮಾಡ್ತಾ ಇದ್ದೀನಿ ಅಂತ. ಆದ್ರೆ ನಮ್ಮ ಜೀವನದಲ್ಲಿ ಭಕ್ತಿ ಒಂದ್ ಬೇಕಂದ್ರೆ ಭಕ್ತಿ ಬಿಟ್ಟು ಬೇರೆ ಏನೂ ಇರಬಾರ್ದು, ನಮ್ ಸ್ವಾರ್ಥಕ್ಕೋಸ್ಕರ ಏನೂ ಇರಬಾರ್ದು. ಆ ತರದ ಭಕ್ತಿ ಬೇಕು. ಆ ತರದ ಭಕ್ತಿ ಅವಸ್ಥೆ ಬರ್ಲಿಕ್ಕೆ ನಾವು ಶಾಸ್ತ್ರ ಅಧ್ಯಯನ ಕೂಡ ಮಾಡ್ಬೇಕು, ಶಾಸ್ತ್ರ ಅಧ್ಯಯನ ಕೂಡ ಮಾಡ್ಬೇಕು, ಸಾಧುಗಳ ಸೇವೆ ಕೂಡ ಮಾಡ್ಬೇಕು. ಇದೆಲ್ಲ ಮಾಡಿದ್ರೆ ನಮಗೆ ಆ ಶುದ್ಧ ಭಕ್ತಿ ಬರುತ್ತೆ. ಅದಕ್ಕೆ ಶಾಸ್ತ್ರ ಅಧ್ಯಯನ ಯಾವ ಕಾರಣಕ್ಕೂ ಬಿಡ್ಲಿಕ್ಕೆ. ಸರಿ ಪ್ರಭುಜಿ. ಈ ತರ ಕಲ್ಪನೆಗಳಿದಾವೆ, ಏನಂತೆ ನಾನು ಭಗವಂತನ ಭಕ್ತಿ ಮಾಡ್ತಾ ಇದ್ದೇನೆ ಅಷ್ಟು ಸಾಕು, ನಾನು ಯಾವ ಪೂಜೆ, ನಾನು ಏನು ಯಾವ ಗ್ರಂಥಗಳನ್ನ ಓದೋ ಅವಶ್ಯಕತೆ ಇಲ್ಲ ಅಂತ. ಇಲ್ಲ, ನಮ್ಮ ಇನ್ನೊಂದು ಕಡೆ ಏನ್ ಹೇಳ್ತಾರೆ ಭಗವಂತ, ಬಹಳ ಪ್ರಸಿದ್ಧವಾದ ಶ್ಲೋಕ ಇದು, ನನ್ನ ಬಾಯಲ್ಲಿ ಪ್ರತಿ ಸರಿ ಇರ್ತಾ ಇತ್ತು. हाँ, श्रुति स्मृति पुराण आदि पंचरात्रि की विधि विना एकांतिकी हरेर भक्ति उत्पात एव कल्पते. ಶ್ರುತಿ ಸ್ಮೃತಿ ಪುರಾಣ ಪಂಚರಾತ್ರ ಈ ಆಧಾರದ ಮೇಲೆ ಇಲ್ಲದೆ ಇರುವಂತ ಭಕ್ತಿ ಬರೀ ಉತ್ಪಾತ ಮಾಡುತ್ತೆ, ಬರೀ ಸಮಸ್ಯೆಯನ್ನು ಕೊಡುತ್ತೆ, ಹೊರತು ಏನು ಒಳ್ಳೇದ್ ಕೊಡಲ್ಲ. ನಮ್ಮ ಭಕ್ತಿಯ ಆಧಾರ ಶ್ರುತಿ ಸ್ಮೃತಿ ಪುರಾಣ ಇರ್ಬೇಕು. ನಾನು ಏನೇ ಭಗವಂತನಿಗೆ ಒಂದು ಹೂ ಏರಿಸಿದೆ, ಭಗವಂತನಿಗೆ ಒಂದು ಪೂಜೆ ಮಾಡಿದೆ, ಭಗವಂತನ ಮುಂದೆ ಕೈ ಮುಗಿದೆ, ಇದಕ್ಕೆ ಶಾಸ್ತ್ರ ಪ್ರಮಾಣ ಕೊಡ್ಲಿಕ್ಕೆ ಸಿದ್ಧರಾಗಿರ್ಬೇಕು ನಾವು. ಇಲ್ಲಿ ಪ್ರಭುಪಾದರು ಈ ತರ ಹೇಳಿದ್ದಾರೆ, ಇಲ್ಲಿ ಶಾಸ್ತ್ರದಲ್ಲಿ ಈ ತರ ಹೇಳಿದೆ, ಅದಕ್ಕೋಸ್ಕರ ಈ ನಿಯಮಗಳನ್ನ ಪಾಲನೆ ಮಾಡ್ತೀವಿ, ಆ ಸ್ತರದಲ್ಲಿ ಬರ್ಬೇಕು. ಅದಕ್ಕೆ ನಮಗೆ ಶಾಸ್ತ್ರದ ಆಧಾರ ಬಹಳ ಮುಖ್ಯ. ಭಕ್ತಿ ರಸಾಮೃತ ಸಿಂಧು ತುಂಬಾ ಒಳ್ಳೆ ಗ್ರಂಥವಾಗಿದೆ, ಅದರಲ್ಲಿ ತುಂಬಾ ವಿಸ್ತರಿತವಾಗಿ ಭಕ್ತಿಯ ಎಲ್ಲಾ ಅಂಗದು ಶಾಸ್ತ್ರೋಕ್ತವಾಗಿ ಹೇಳಿದ್ದಾರೆ. ಅದನ್ನ ಎಲ್ಲರೂ ಓದ್ಲೇಬೇಕು. ಮನೆಯಲ್ಲಿ ಎಲ್ಲಾದ್ರೂ ಇದೆಯಾ ಭಕ್ತಿ ರಸಾಮೃತ ಸಿಂಧು? ಇಲ್ಲಂದ್ರೆ ತಗೊಳ್ಳಿ ಮತ್ತೆ ಅಧ್ಯಯನ ಮಾಡಿ.
ಹರೇ ಕೃಷ್ಣ. ಇದು ನಾವು ದಾಮೋದರಾಷ್ಟಕಂ ಹಾಡ್ತೀವಲ್ಲ ಕಾರ್ತಿಕ್ ಮಾಸದಲ್ಲಿ, ಅದ್ರಲ್ಲಿ ಸತ್ಯವ್ರತ ಮುನಿ ಅದನ್ನ ಅದ್ರಲ್ಲಿ ಒಂದು ಸ್ಟ್ಯಾನ್ಸಾ ಬರುತ್ತೆ, ವರಂ ದೇವ ಮೋಕ್ಷಂನ ಮೋಕ್ಷ ವದಿಂವ ಅಂತ. ಅಂದ್ರೆ ಭಕ್ತ ಆದ್ಮೇಲೆ ಅವನಿಗೆ ಮೋಕ್ಷನೂ ಬೇಡ, ನನಗೆ ಕೇವಲ ಮೋಕ್ಷ ಮತ್ತೆ ಬೇರೆ ಎಲ್ಲ ಆಸೆಗಳು ಏನು ಬೇಡ, ಕೇವಲ ನಿನ್ನ ಬಾಲ ಗೋಪಾಲನ ಒಂದು ಚಿತ್ರಣ ನನ್ನ ಹೃದಯದಲ್ಲಿ ಯಾವಾಗ್ಲೂ ನೆಲೆಸಿರ್ಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಸೊ ಅಲ್ಲಿ ಕೂಡ ನಾವು ಇದನ್ನ ನೋಡ್ಬೋದು, ಶುದ್ಧ ಭಕ್ತಿ ಹೇಗಿರುತ್ತೆ ಅಂತ ಸತ್ಯವ್ರತ ಮುನಿಗಳು ಬರೀತಾರೆ ಅದ್ರಲ್ಲಿ. ಖಂಡಿತ. ಶುದ್ಧ ಭಕ್ತಿ ಇದರಲ್ಲಿ ಶಾಸ್ತ್ರ ಪ್ರಮಾಣ ಒಂದು ನೀವು ಕೊಟ್ಟಿದ್ದೀರ, ತುಂಬಾ ಚೆನ್ನಾಗಿದೆ. ಶುದ್ಧ ಭಕ್ತಿ ಸ್ತರದಲ್ಲಿ ಮುಟ್ಟಿರೋರಿಗೆ ಮೋಕ್ಷ ಕೂಡ ತುಂಬಾ ಚಿಕ್ಕದಾಗುತ್ತೆ. ಮೋಕ್ಷ ಲಘುತಾಕೃತ್, ನಮಗೆ ಮೋಕ್ಷದ ಮಹತ್ವ ಇಲ್ಲ, ಆದ್ರೆ ಭಗವಂತನ ಸಂಘ ಪಡಿಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಆ ರೀತಿಯಿಂದ ಮೋಕ್ಷದ್ದು ಆಸೆ ಇರುತ್ತೆ. ಅಂದ್ರೆ ಭಗವಂತನ ಸಂಘ ಪಡಿಬೇಕು, ಭಗವಂತನ ಸಂಘದಲ್ಲಿ ಸೇವೆ ಮಾಡ್ಬೇಕು ಅಂತ. ಆದ್ರೆ ಭಗವಂತನ ತೃಪ್ತಿಗೋಸ್ಕರ ಭಗವಂತನ ಸಂಘದಿಂದ ದೂರ ಇದ್ದು ಸೇವೆ ಮಾಡ್ಬೇಕು, ನರಕಕ್ಕೆ ಹೋಗಿ ಸೇವೆ ಮಾಡ್ಬೇಕಂದ್ರೆ ಅದಕ್ಕೂ ಸಿದ್ಧರಾಗ್ತಾರೆ. ಇದನ್ನ ನಾವು ತಿಳ್ಕೊಬೇಕು. ಮತ್ತೆ ಏನಾದ್ರು ಪ್ರಶ್ನೆ ಇದೆ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ನವೀನ್ ಪ್ರಭು ಹೇಳಿ. ಈಗ ಶುದ್ಧ ಭಕ್ತಿ ಅಂತ ಹೇಳಿದ್ರು ಅವರು. ಈಗ ಏನಾಗುತ್ತೆ, ನಾವು ನಮ್ಮ ಕಷ್ಟಗಳು, ನಮ್ಮ ದುಃಖಗಳು ಅಥವಾ ಇನ್ನೊಂದೇನೋ ಈ ತರದನ್ನೇ ಕೇಳ್ತಾ ಇರ್ತೀವಲ್ಲ, ಭಗವಂತ ನಮ್ಗೆ ಇದನ್ನ ದೂರ ಮಾಡು, ನಮ್ಗೆ ಅದನ್ನ ಕೊಡು, ಇದನ್ನ ಕೊಡು, ನಮ್ಗೆ ಮನಸ್ಸಿಗೆ ನೆಮ್ಮದಿ ಕೊಡು, ಈ ತರದೆಲ್ಲ ಕೇಳ್ತೀವಲ್ಲ. ಇದು ಕೇಳ್ಬೇಕಾ ಕೇಳ್ಬಾರ್ದಾ ಪ್ರಭುಜಿ? ನಾವು ಇದನ್ನ ಕೇಳ್ತಾ ಇದ್ದೀವಿ ನಮ್ಮ ಅಜ್ಞಾನದಿಂದ. ಯಾಕಂದ್ರೆ ನಮ್ಮ ಕಷ್ಟ ದುಃಖ ಏನಿದೆಯಲ್ಲ, ಆ ಪರಿಸ್ಥಿತಿಯಲ್ಲಿ ಭಗವಂತನಿಗೆ ನಮ್ಮ ಪರಿಸ್ಥಿತಿ ಗೊತ್ತಿಲ್ಲ, ನಾನ್ ಹೇಳ್ಬೇಕು, ಅದರ ಪರಿಹಾರವನ್ನು ಹುಡುಕ್ಬೇಕು ಅನ್ನುವಂತ ಭಾವನೆ ನಮ್ಮಲ್ಲಿ ಏನಿದೆಯಲ್ಲ, ಅದು ನಮ್ಗೆ ಕೇಳಿಸ್ತಾ ಇದೆ ಭಗವಂತನಿಗೆ. ನಾವು ವಾಸ್ತವಿಕವಾಗಿ ಭಗವಂತನಿಗೆ ನಿನ್ನ ಶುದ್ಧ ಭಕ್ತಿಗೆ ಅನುಕೂಲವಾಗಿರುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡು ಸಾಕಪ್ಪ ಅನ್ನೋದು ಒಂದು ಕೇಳಿದ್ರೆ ಸಾಕು. ಅದಕ್ಕೆ ಬೇಕಾದಿರ್ಬೋದು, ಕೆಲವೊಬ್ಬರಿಗೆ ಕಷ್ಟದಲ್ಲಿ ಭಕ್ತಿ ಮಾಡೋದು ಅನುಕೂಲ ಇರ್ಬೋದು, ಸುಖದಲ್ಲಿ ಭಕ್ತಿ ಮಾಡೋದು ಅನುಕೂಲ ಇರ್ಬೋದು, ನಮ್ಗೆ ಹೇಗ್ ಗೊತ್ತು? ಈಗ ಕುಂತಿದೇವಿ ಇಷ್ಟು ಕಷ್ಟ ಬಂದ್ರು ಸಹ ಕೊನೆಗೇನ್ ಕೇಳ್ತಾ ಇದ್ದಾಳೆ, ನೋಡಪ್ಪ ಕಷ್ಟ ಇದ್ದಾಗ ಪ್ರತಿ ಸರಿ ನೀವು ನನ್ನ ಜೊತೆಗಿದ್ರಿ, ಇವಾಗ ಸುಖ ಬರ್ತಾ ಇದೆ, ನೀವು ಬಿಟ್ಟು ಹೋಗ್ತಾ ಇದ್ದೀರಾ, ಇನ್ನೂ ಜಾಸ್ತಿ ಕಷ್ಟವನ್ನು ಕೊಡಿ, ಯಾಕಂದ್ರೆ ನೀವು ನಮ್ ಜೊತೆಗಿರ್ತೀರಾ ಅಂತ. ಅವ್ರದ್ದು ಶ್ರೇಷ್ಠವಾದ ಸ್ತರ. ಈಗ ಪ್ರಹ್ಲಾದರ ಜೀವನದಲ್ಲಿ ಇಷ್ಟು ಕಷ್ಟ ಬಂತು. ಧ್ರುವ ಯಾವಾಗ ತಂದೆಯವರನ್ನ ಅವಮಾನ ಮಾಡಿದ್ರು, ಆ ಸಮಯದಲ್ಲಿ ಕಷ್ಟ ಇತ್ತು, ಆದ್ರೆ ಆ ಕಷ್ಟದ ಪರಿಣಾಮ ಏನಾಯ್ತಂದ್ರೆ ಕೊನೆಗೆ ಭಗವಂತ ಅವ್ರ ಮುಂದೆ ಪ್ರಕಟ ಆದ್ರು. ಅದಕ್ಕೆ ಭಗವಂತನ ಯೋಜನೆ ಏನಿದೆ ನಮಗ್ ಗೊತ್ತಿಲ್ಲ. ನಮಗ್ ಕಷ್ಟದಲ್ಲಿ ಭಕ್ತಿ ಭಗವಂತ ಕೊಡ್ಬೇಕಂತಾನೋ ಸುಖದಲ್ಲಿ ಕೊಡ್ತಾ ಇದ್ರೆ ನಮಗ್ ಗೊತ್ತಿಲ್ಲ. ಅದಕ್ಕೋಸ್ಕರ ಭಕ್ತಿಗೆ ಅನುಕೂಲ ಇರುವಂತ ವ್ಯವಸ್ಥೆಯನ್ನು ಕೊಡಪ್ಪ, ಮತ್ತೆ ಕಷ್ಟನ್ನೇ ಕೊಡ್ತಾ ಇದ್ದಿ ಅಂದ್ರೆ ಆ ಕಷ್ಟದಿಂದ ಭಕ್ತಿ ಅಡಚಣೆ ಆಗದೆ ಇರುವಂಗೆ ನಮ್ ವ್ಯವಸ್ಥೆ ಮಾಡ್ಕೊಡು ಅನ್ನುವಂತ ಪ್ರಾರ್ಥನೆ ಮಾಡ್ಬೇಕು ವಿನಃ ನನಗೆ ಸುಖ ಕೊಡು ಅನ್ನುವಂತ ಕೇಳಿದ್ರೆ ಅವಾಗ ನಾವು ಇನ್ನೂ ಭಗವಂತನ ಶುದ್ಧ ಭಕ್ತಿಯಿಂದ ಒಂದ್ ಸ್ವಲ್ಪ ದೂರನೇ ಇರ್ತೀವಿ. ಹೌದು ಹೌದು, ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರೆ. ಅದಕ್ಕೆ ನಾವು ಭಗವಂತನ ಆಶ್ರಯ ತಗೊಂಡ್ಬಿಟ್ರೆ ಮುಂದೆ ಭಗವಂತನಿಗೆ ಬಿಟ್ಟಿದ್ದು. ಅವರು ನಮ್ಮ ಕಾರನ್ನು ಓಡಿಸ್ತಾ ಇರ್ತಾರೆ, ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ನಾವು ಅಲ್ಲಿ ಹೋಗುವುದು. ಈಗ ನೋಡಿ, ಗಾಡಿ ಓಡಿಸ್ತಾ ಇದ್ದಾಗ ಹಿಂದಿ ಕೂತವ್ರಿಗೆ ಟೆನ್ಷನ್ ಜಾಸ್ತಿ ಆಗುತ್ತೆ. ಯಾಕೆ ಗೊತ್ತಾ? ಯಾಕಂದ್ರೆ ಎಲ್ಲಾದ್ರೂ ಗಾಡಿ ಬೀಳ್ತಾ ಇತ್ತು, ಏನಾದ್ರೂ ಆಗ್ತಾ ಇತ್ತು ಅಂದ್ರೆ ನನ್ ಕೈಯಲ್ಲಂತೂ ಏನೂ ಇಲ್ಲ, ನಾನೇನ್ ಮಾಡ್ಲಿಕ್ಕೆ ಆಗಲ್ಲ. ಮುಂದಿನ ಅವ್ನು ಕನಿಷ್ಠ ಅವ್ನ ಕೈಯಲ್ಲಿದೆ, ಅದಕ್ಕೆ ಅವ್ನು ಧೈರ್ಯ ಇದೆ. ಅದಕ್ಕೆ ನಮ್ಮ ಜೀವನವನ್ನು ಬೇರೆದವ್ರ ಮೇಲೆ ಬಿಟ್ರೆ ನಮಗೆ ಧೈರ್ಯ ಆಗಲ್ಲ. ನಮ್ಮ ಜೀವನವನ್ನು ನಾವು ನಡ್ಸ್ಕೊಂಡು ಹೋದ್ರೆ ನಮ್ಗೆ ತುಂಬಾ ಧೈರ್ಯ ಆಗುತ್ತೆ. ಅದೇ ಸಮಸ್ಯೆ ಆಗಿರೋದು ನಮ್ಗೆ. ಭಗವಂತ ಡ್ರೈವರ್ ಆಗಿ ತುಂಬಾ ಚೆನ್ನಾಗಿ ಓಡಿಸ್ತಾನೆ ಅನ್ನುವಂತ ವಿಶ್ವಾಸ ನಮ್ಗೆ ಬರ್ತಾ ಇಲ್ಲ. ಅದಕ್ಕೆ ನಮಗೆ ನಾವು ಒಂದ್ ಸ್ವಲ್ಪ ಕೈ ಹಾಕ್ಬೇಕು ಇದ್ರಲ್ಲಿ ಅನ್ನುವಂಥದ್ದು ಬರ್ತಾ ಇಲ್ಲ. ಈ ರೋಗ ನಿವಾರಣೆ ಆಗ್ಬೇಕು. ಅಂದ್ರೆ ಬಲವಾದ ನಂಬಿಕೆ ನಮಗ್ ಬೇಕು. ಹಾಗಾದ್ರೆ ಅದು ಬರುತ್ತೆ. ಆ ಭಕ್ತಿ ಸೇವೆ ಹಿಂಗಿರುತ್ತಲ್ಲ, ಅದು ಒಂಥರ ಕೊರೋನಾ ಇದ್ದಂಗೆ ಬೇಗ ಹರಡ್ಬಿಡುತ್ತೆ.
ಬೇಗ ಹರಡಿ ಆ ಭಗವಂತನ ಮೇಲೆ ಬಲವಾದ ನಂಬಿಕೆ ಬರುತ್ತೆ. ನಾವು ಬರೀ ಹೇಗೆ ಕರೋನಾ ಇರುವಂತ ವಾತಾವರಣದಿಂದ ದೂರ ಇದ್ದು ಲಾಕ್ ಡೌನ್ ಆದ್ರೆ ಸಾಕು ನಮ್ಗೆ ರೋಗ ಬರಲ್ಲ ಅಂತ ಹೇಳ್ತಾರಲ್ಲ, ಆ ತರ ಈ ಭಕ್ತಿಯುತ ಸೇವೆಯಲ್ಲಿರುವಂತವ್ರು ವಾತಾವರಣದಲ್ಲಿ ಬಂದ್ರೆ ಸಾಕು ಈ ಭಕ್ತಿ ರೋಗ ಬಂದ್ಬಿಡುತ್ತೆ. ಹಾಗಾದಾಗ ಅಂದ್ರೆ ಸುಖ ಹೆಚ್ಚಾದಾಗ ಸಹಜವಾಗಿ ನಾವು ಭಗವಂತನ ಸ್ವಲ್ಪ ಮರೆತು ಬಿಡ್ತೀವೇನೋ ಅಂತ ಅನ್ಸುತ್ತೆ. ಇದು ಎಲ್ಲರಿಗೂ ಆಗಲ್ಲ. ಯುಧಿಷ್ಠಿರ ಮಹಾರಾಜರು ಇಡೀ ಭೂಮಿಯ ಒಡೆಯರಾದ್ರು, ಭೂಪತಿ ಆದ್ರು, ಆದ್ರೂ ಸಹ ಅವರಿಗೆ ಭಗವಂತನನ್ನು ಮರಿಲಿಲ್ಲ ಅವರು. ಪ್ರಹ್ಲಾದರು ಕೂಡ ಭೂಮಿ. ಅದು ಕೆಲವೊಂದು ನಮ್ಮ ಪರಿಸ್ಥಿತಿಯಲ್ಲಿ ನಮ್ಮ ಬದ್ಧತೆ ಇದ್ದಾಗ ಒಂದ್ ಸ್ವಲ್ಪ ಆಗ್ಬೋದು. ಆದ್ರೆ ಯಾರು ಸುಖದಲ್ಲೂ ಕೂಡ ಅದನ್ನ ನೆನಪಿಟ್ಟುಕೊಂಡು ಭಗವಂತನ ಸೇವೆ ಮಾಡ್ತಾರೆ ಅವ್ರಿಗೆ ಆತರ ಸಮಸ್ಯೆಗಳಾಗಲ್ಲ. ಹಾಗಾದ್ರೆ ಕಷ್ಟಗಳು ಬರೋದು ಬಹುಶಃ ಮನುಷ್ಯನನ್ನ ಭಗವಂತನ ಹತ್ರ ಮಾಡೋದಕ್ಕ? ನಮ್ಮ ಕರ್ಮದಿಂದ ನಮಗೆ ಕಷ್ಟ ಬರುತ್ತೆ, ನಮ್ಮ ಕರ್ಮದಿಂದ ನಮ್ಮ ಸುಖ ಬರುತ್ತೆ. ಪಾಪಗಳು ಹೋದ ಜನ್ಮದ್ದು ಅಥವಾ ಪುಣ್ಯಗಳು ಏನಿರ್ತವೆ ಅದರಿಂದ ಸುಖ ದುಃಖ ಬರುತ್ತೆ. ಆ ಪರಿಸ್ಥಿತಿಯಿಂದ ಲಾಭ ತಗೊಂಡು ನಾವು ಭಗವಂತನನ್ನ ಹತ್ರ ಬರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಹೇಗೆ ಒಬ್ಬ ವ್ಯಾಪಾರಿ ಇಳಿಯೋ ಮಾರ್ಕೆಟ್ ಅಲ್ಲೂ ಲಾಭ ಹೇಗ್ ಮಾಡೋದಂತ ಯೋಚನೆ ಮಾಡ್ತಾನೆ, ಏರೋ ಮಾರ್ಕೆಟ್ ಅಲ್ಲೂ ಲಾಭ ಹೇಗ್ ಮಾಡೋದಂತ ಯೋಚನೆ ಮಾಡ್ತಾನೆ. ಆತರ ಕಷ್ಟದಲ್ಲೂ ಭಕ್ತಿ ಪ್ರಗತಿ ಹೇಗಾಗ್ಬೇಕು ಅಂತ ಬುದ್ಧಿವಂತ ವ್ಯಕ್ತಿ ಯೋಚನೆ ಮಾಡ್ತಾನೆ, ಸುಖದಲ್ಲೂ ಭಕ್ತಿಯ ಪ್ರಗತಿ ಹೇಗಾಗ್ಬೇಕು ಅಂತ ಯೋಚನೆ ಮಾಡ್ತಾನೆ. ಎರಡು ಕಡೆ ಅಡ್ವಾಂಟೇಜಸ್ ಬೇಕು ನಮ್ಗೆ. ಭಕ್ತರಿಗೆ ಏನ್ ಸಮಸ್ಯೆನೇ ಇಲ್ಲ, ಸುಖ ಇರ್ಲಿ ದುಃಖ ಇರ್ಲಿ, ಎರಡೂದ್ರಲ್ಲಿ ಭಕ್ತಿ ಪ್ರಗತಿ ಹೇಗಾಗ್ಬೇಕು ಅದೊಂದೇ ಒಂದು ಚಿಂತನೆ ಇರುತ್ತೆ. ಸರಿ ಪ್ರಭುಜಿ, ಆಗ್ಬೋದು. ನಮ್ಮ ಪರಿಸ್ಥಿತಿ ಏನೇ ಇದ್ರು ಕೃಷ್ಣ ಭಕ್ತಿಗೆ ಮಾತ್ರ ನಾವು ಇಂಪಾರ್ಟೆನ್ಸ್ ಕೊಡ್ಬೇಕು. ಧನ್ಯವಾದ ಪ್ರಭು. ತುಂಬಾ ಹರೇ ಕೃಷ್ಣ. ಸೊ ಇವತ್ತು ನಾವು ಎಂಡ್ ಮಾಡೋಣ, ನಾಳೆ ಭಾಗವತ ಕಂಟಿನ್ಯೂ. ಅದ್ಭುತ ಶ್ಲೋಕಗಳಿದ್ದಾವೆ ನಾಳೆಯಿಂದ. ಇನ್ನು ಜಾಸ್ತಿ ಜನರಿಗೆ ಬರ್ಲಿಕ್ಕೆ ಪ್ರೇರಣೆ ಮಾಡಿ. ಧರ್ಮಸ್ಯ ಅಪವರ್ಗಸ್ಯ, ಮುಂದೆ ಕಾಮಸ್ಯ ನಿಂದ್ರಿಯ ಪ್ರೀತಿ, ಮುಂದೆ ಹೋಗ್ತಾ ಹೋಗ್ತಾ ಶೃಣ್ವತಾಂ ಸುಖದಾ ಕೃಷ್ಣ, ಬಹಳ ಅದ್ಭುತ ಶ್ಲೋಕಗಳಿದ್ದಾವೆ, ಅದಕ್ಕೆಲ್ಲರೂ ಬರ್ಲಿ. ಹರೇ ಕೃಷ್ಣ. ಎಸ್ ಪ್ರಭುಜಿ. ಯಾರನ್ನ ಇನ್ವೈಟ್ ಮಾಡೋದಾದ್ರೆ ಫೋನ್ ಮಾಡಿ ಇನ್ವೈಟ್ ಮಾಡಿ, ಸ್ವಲ್ಪ ಜನ ಭಕ್ತರು ಇನ್ನ ಸ್ವಲ್ಪ ಜನ ಸೇರ್ಲಿ. ಹೌದು, ಯಾರು ರೆಗ್ಯುಲರ್ ಆಗಿ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ ಒಂದ್ ಸ್ವಲ್ಪ ಡೇ ಟೈಮ್ ಅಲ್ಲಿ ನೀವು ಅವ್ರಿಗೆ ಫೋನ್ ಮಾಡಿ ಕಳಿಸಿ, ಬೆಳಿಗ್ಗೆ ಪ್ರೋಗ್ರಾಮ್ ಚೆನ್ನಾಗಿರುತ್ತೆ ಬರ್ಲಿ ಅಂತ. ಈ ದೇವಸ್ಥಾನಕ್ಕೆ ಒಳ್ಳೆ ಸೇವೆ ಆಗುತ್ತೆ, ಅವ್ರಿಗೂ ಕೂಡ ಲಾಭ ಆಗುತ್ತೆ. ಎಸ್ ಪ್ರಭು. ಪರ್ಸನಲಿ ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಇನ್ವೈಟ್ ಮಾಡಿ. ನಾನು ಗ್ರೂಪ್ ಅಲ್ಲಿ ಸ್ವಲ್ಪ ಜನ ಕಾಲ್ ಮಾಡ್ತೀನಿ ಪ್ರಭು. ಓಕೆ. ಹರೇ ಕೃಷ್ಣ. ಧನ್ಯವಾದ ಪ್ರಭು. ವಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ